ಅಧ್ಯಾಯ 22 ದುಷ್ಟರ ಸಾಮ್ರಾಜ್ಯಕ್ಕೆ ಲಗ್ಗೆ. ರಣರಂಗದಲ್ಲಿ ಸೈನ್ಯವನ್ನು ಈ ರೀತಿ ಸಜ್ಜುಗೊಳಿಸುವುದು ಸೂಕ್ತ. ಪರ್ವತೇಶ್ವರ ನಕಾಶೆಯನ್ನು ಹಿಡಿದು ತನ್ನ ಯೋಜನೆಯನ್ನು ರೊಕ್ಕನಿಗೆ ವಿವರಿಸುತ್ತಿದ್ದ. ಇಬ್ಬರು ಸೈನ್ಯದ ರಹಸ್ಯ ಕೊಠಡಿಯಲ್ಲಿ ಕುಳಿತು ರಣತಂತ್ರ ಹೆಣೆಯುತ್ತಿದ್ದರು. ಅದರಂತೆ ಇಡೀ ಸೂರ್ಯವಂಶಿ ಸೈನಿಕರು ಬಿಲ್ಲಿನಂತೆ, ಅಂದರೆ ಅರ್ಧಚಂದ್ರಾಕಾರದಲ್ಲಿ ನಿಲ್ಲಬೇಕಾಗಿತ್ತು. ಅದರ ಮಧ್ಯದಲ್ಲಿ ಸಾಮಾನ್ಯ ಸೈನಿಕರು ಆಮೆಯ ಕವಚದಂತೆ ರಕ್ಷಣಾ ಕೋಟೆಯನ್ನು ಕಟ್ಟಿ ನಿಲ್ಲಬೇಕು. ಕೋಟೆಯ ಒಳಗೆ ಮತ್ತು ಅಕ್ಕಪಕ್ಕ ನುರಿತ ಸೈನಿಕರ ಪಡೆ ಚಂದ್ರಾಕೃತಿಯ ಎರಡು ಅಂಚಿನಲ್ಲೂ ರಕ್ಷಣೆಗಾಗಿ ಪದತಿ ದಳ. ಸಾಮಾನ್ಯವಾಗಿ ಸೈನಿಕರ ಸಂಖ್ಯೆ ಕಡಿಮೆ ಇದ್ದಾಗ ಈ ರೀತಿಯ ತಂತ್ರ ಫಲಿಸುತ್ತದೆ. ಇದು ಸರಿಯಾದ ತಂತ್ರ ಮಹಾಸ್ವಾಮಿ. ಇದರ ಬಗ್ಗೆ ನೀಲಕಂಠನ ಅಭಿಪ್ರಾಯ ಏನಿರಬಹುದು? ರೊಕ್ಕ ಪರ್ವತೇಶ್ವರನನ್ನು ಪ್ರಶ್ನಿಸಿದ. ಕೂಡಲೇ ಪರ್ವತೇಶ್ವರ ಉತ್ತರಿಸಿದ, ಶಿವ ಸಹ ಈ ತಂತ್ರ ನಮ್ಮ ಗುರಿಗೆ ಪೂರಕವಾಗಿದೆ ಎಂದೇ ಭಾವಿಸಿದ್ದಾನೆ. ಪರ್ವತೇಶ್ವರ ನೀಲಕಂಠನನ್ನು ಹೆಸರು ಹೇಳಿ ಏಕವಚನದಲ್ಲಿ ಕರೆಯುವುದು ರೊಕ್ಕನಿಗೆ ಇಷ್ಟವಾಗಲಿಲ್ಲ. ಆದರೂ ಮಹಾದಂಡನಾಯಕನೆದುರು ಅಸಹನೆ ವ್ಯಕ್ತಪಡಿಸಲಾದೀತೆ, ಹಾಗಾಗಿ ಸುಮ್ಮನಾದ. ಚಂದ್ರಾಕೃತಿಯ ಎಡಭಾಗದಲ್ಲಿರುವ ಸೈನಿಕರನ್ನು ನಾನು ಮುನ್ನಡೆಸುತ್ತೇನೆ, ಬಲಭಾಗದ ಸೈನಿಕರನ್ನು ನೀನು ಮುನ್ನಡೆಸು, ಪರ್ವತೇಶ್ವರ ರೊಕ್ಕನಿಗೆ ಹೇಳಿದ. ಏನು, ನಾನು ಸೈನ್ಯವನ್ನು ಮುನ್ನಡೆಸುವುದೇ? ನೀಲಕಂಠ ಬಲಭಾಗದ ಸೈನಿಕರನ್ನು ಮುನ್ನಡೆಸುತ್ತಾರೆಂದು ನಾನು ಭಾವಿಸಿದ್ದೇನೆ ಮಹಾಪ್ರಭು, ರೊಕ್ಕ ಹೇಳಿದ. ಇಲ್ಲ ರೊಕ್ಕ, ಶಿವ ಈ ಯುದ್ಧದಲ್ಲಿ ಭಾಗಿಯಾಗುವುದಿಲ್ಲ. ಪರ್ವತೇಶ್ವರನ ಮಾತಿನಿಂದ ರೊಕ್ಕ ದಿಗ್ಭ್ರಮೆಗೊಂಡ. ಆದರೂ ಮೌನವಾಗಿಯೇ ಇದ್ದ. ಪರ್ವತೇಶ್ವರ ಈ ಬಗ್ಗೆ ಮತ್ತಷ್ಟು ವಿವರಗಳನ್ನು ನೀಡಲಾರಂಭಿಸಿದ. ಶಿವ ಒಳ್ಳೆಯ ವ್ಯಕ್ತಿ, ಅತ್ಯಂತ ಚಾಣಾಕ್ಷ, ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ಆದರೆ ಈಗ ಆತನ ಮನಸ್ಸಿನಲ್ಲಿರುವುದು ಕೇವಲ ಪ್ರತೀಕಾರದ ಬೆಂಕಿ. ಬೃಹಸ್ಪತಿಯ ಸಾವಿಗೆ ಪ್ರತೀಕಾರ ತೀರಿಸಿಕೊಳ್ಳಬೇಕೆಂಬುದೇ ಆತನ ಉದ್ದೇಶ. ಮೆಲೋಹಕ್ಕೆ ನ್ಯಾಯ ಒದಗಿಸಿಕೊಡಬೇಕೆಂಬ ಭಾವನೆ ಆತನಲ್ಲಿಲ್ಲ. ಹಾಗಾಗಿ ನಾವುಗಳೇ ಚಂದ್ರವಂಶಿಗಳ ಮೇಲೆ ಯುದ್ಧ ಮಾಡಿ ನಾಗಗಳನ್ನು ಸದೆಬಡಿದು ಎಡೆಮುರಿ ಕಟ್ಟಿ ಶಿವನ ಪಾದದ ಬಳಿ ತಂದು ಕೆಡವೋಣ ಎಂದ. ಆ ಮೂಲಕ ಶಿವ ತನ್ನ ಪ್ರತೀಕಾರ ತೀರಿಸಿಕೊಳ್ಳಲು ಸಹಾಯ ಮಾಡೋಣ. ಒಬ್ಬ ನಾಗನನ್ನು ಸದೆಬಡಿಯಲು ಶಿವ ತನ್ನ ಜೀವವನ್ನು ಪಣವಾಗಿಡುವುದು ಬೇಡ. ರೊಕ್ಕನ ಕಣ್ಣುಗಳು ನೆಲವನ್ನೇ ನೋಡುತ್ತಿತ್ತು. ತನ್ನ ದಂಡನಾಯಕನ ಮಾತಿಗೆ ರೊಕ್ಕನ ಸಮ್ಮತಿ ಇರಲಿಲ್ಲ. ಪರ್ವತೇಶ್ವರ ಮಾತು ಮುಂದುವರಿಸಿದ. ನ್ಯಾಯವಾಗಿ ಹೇಳಬೇಕೆಂದರೆ ಶಿವನಿಗೆ ನೀಲಿಕಂಠ ಇದೆ ಎಂದು ಹೇಳಿ ಆತನನ್ನು ಅಪಾಯಕ್ಕೆ ತಳ್ಳುವುದು ಸರಿಯಲ್ಲ. ನಾನು ಆತನನ್ನು ಅತ್ಯಂತ ಗೌರವದಿಂದ ನೋಡುತ್ತೇನೆ. ಆದರೆ ನಮಗಾಗಿ ಆತ ಯುದ್ಧ ಮಾಡಲಿ ಎಂದು ನಿರೀಕ್ಷಿಸುವುದಿಲ್ಲ. ಶಿವ ತನ್ನ ಜೀವವನ್ನೇ ಒತ್ತೆ ಇಟ್ಟು ನಮಗಾಗಿ ಯುದ್ಧ ಮಾಡಬೇಕಾದ ಅವಶ್ಯಕತೆಯಾದರೂ ಏನು? ರೊಕ್ಕ ಪರ್ವತೇಶ್ವರನ ಕಣ್ಣುಗಳನ್ನೇ ದಿಟ್ಟಿಸಿ ನೋಡಿದ. ಶಿವ ಮೆಲೋಹನ್ನರ ರಕ್ಷಣೆಗೆಂದೇ ಬಂದಿರುವವನು ಎಂಬುದನ್ನು ಸೇನಾಪತಿ ಅದೇಕೆ ಒಪ್ಪಿಕೊಳ್ಳುತ್ತಿಲ್ಲ? ಶ್ರೀರಾಮನಂತೆಯೇ ಮತ್ತೊಬ್ಬ ಅವತಾರ ಪುರುಷ ಮೆಲೋಹಕ್ಕೆ ಬಂದಿದ್ದಾನೆ ಎಂದರೆ ಸೇನಾಪತಿಗೆ ಅಸಹನೆಯೇ, ಅಪನಂಬಿಕೆಯೇ? ಈತ ರಾಮನಿಗೆ ರಾಮನೇ ಸಾಟಿ ಎಂದೇಕೆ ತಿಳಿದುಕೊಂಡಿದ್ದಾನೆ? ಸ್ವಂತ ರಾಮನೇ ತನ್ನಂತೆಯೇ ಮತ್ತೊಬ್ಬ ಯುಗಪುರುಷ ಹುಟ್ಟಿ ಬರಬಹುದು ಎಂದು ಹೇಳಿಲ್ಲವೇ? ಜಗತ್ತಿನಲ್ಲಿ ಧರ್ಮವನ್ನು ಬಿಟ್ಟು ಉಳಿದೆಲ್ಲವುಗಳಲ್ಲೂ ಕಾಲ ಬದಲಾದಂತೆ ಬದಲಾಗುತ್ತವೆ ಎಂದು ಶ್ರೀರಾಮನೇ ಬೋಧಿಸಿಲ್ಲವೇ? ಈ ಎಲ್ಲ ಆಲೋಚನೆಗಳು ರೊಕ್ಕನ ಮನಸ್ಸಿನಲ್ಲಿ ಸುಳಿದಾಡಿತು. ಪರ್ವತೇಶ್ವರ ಮಾತು ಮುಂದುವರಿಸುತ್ತಾ ಹೇಳಿದ, ಶಿವ ಇದೀಗ ತಾನೇ ಗೃಹಸ್ಥನಾಗಿದ್ದಾನೆ. ಸತಿಯೊಂದಿಗೆ ಸರಸ ಸಲ್ಲಾಪದಲ್ಲಿ ತೊಡಗಿದ್ದಾನೆ. ಆತ ಮತ್ತೊಮ್ಮೆ ಸತಿಗೆ ಪತಿವಿಯೋಗದ ನೋವನ್ನು ನೀಡಲಾರ. ಹಾಗಾಗಿ ನಾವು ಆತನನ್ನು ಯುದ್ಧಕ್ಕೆ ಬರುವಂತೆ ಆಹ್ವಾನಿಸುವುದು ಸರಿಯಲ್ಲ. ಮಹಾದೇವ ನಮ್ಮೆಲ್ಲರಿಗಾಗಿ ಹೋರಾಡುತ್ತಾನೆ. ಆತ ನಮ್ಮನ್ನು ರಕ್ಷಿಸಿಯೇ ತೀರುತ್ತಾನೆ. ಆತ ಇಲ್ಲಿಗೆ ಬಂದಿರುವ ಉದ್ದೇಶವೇ ಅದು. ರೊಕ್ಕನಿಗೆ ಈ ಎಲ್ಲ ವಿಚಾರಗಳನ್ನು ಪರ್ವತೇಶ್ವರನಿಗೆ ಹೇಳಬೇಕೆನ್ನಿಸಿತು. ಆದರೆ ಧೈರ್ಯ ಸಾಲಲಿಲ್ಲ.
ವಾಸ್ತವದಲ್ಲಿ ಪರ್ವತೇಶ್ವರನ ಮನಸ್ಸಿನಲ್ಲಿ ಮೂಡುತ್ತಿರುವ ಆಲೋಚನೆಗಳು ಏನು ಎನ್ನುವುದು ರಕನಿಗೆ ಅರ್ಥವಾಗಿರಲಿಲ್ಲ. ಪರ್ವತೇಶ್ವರ ಸಹ ಶಿವ ಮಹಾದೇವನಂತಾಗಿ ಚಂದ್ರವಂಶಿಗಳ ವಿರುದ್ಧ ಗೆಲುವು ತಂದುಕೊಡಲಿ ಎಂದು ಆಶಿಸಿದ್ದ. ಆದರೆ ಆತ ತನ್ನ ಸುದೀರ್ಘ ಬದುಕಿನಲ್ಲಿ ಶ್ರೀರಾಮನಿಗೆ ಪರ್ಯಾಯವಾಗಿ ನಿಂತು ಆತ ಉಳಿಸಿಹೋದ ಕಾರ್ಯವನ್ನು ಪೂರ್ಣಗೊಳಿಸುತ್ತಾನೆಂದು ಹೇಳಿ ಬಂದ ಅನೇಕ ಜನರನ್ನು ಕಣ್ಣಾರೆ ಕಂಡಿದ್ದ. ಆದರೆ ಯಾರೊಬ್ಬರೂ ಶ್ರೀರಾಮನ ಮಟ್ಟಕ್ಕೆ ಏರಲು ಸಾಧ್ಯವಾಗಿರಲಿಲ್ಲ. ಅದರಲ್ಲೂ ಆತ ತನ್ನ ಯುವ ಸೈನಿಕ ಪಡೆಯ ಕೆಲವರ ಮೇಲೆ ಅಪಾರ ಭರವಸೆ ಇಟ್ಟಿದ್ದ. ಅಲ್ಲೂ ಸಹ ಆತನಿಗೆ ನಿರಾಸೆ ಕಾದಿತ್ತು. ಹಾಗಾಗಿ ಈ ಬಾರಿಯೂ ಶಿವನ ಮೇಲೆ ಭರವಸೆ ಇಟ್ಟು ಅದು ಹುಸಿಯಾದರೆ ಏನು ಮಾಡುವುದು ಎಂಬ ಚಿಂತೆ ಆತನನ್ನು ಕಾಡಿತ್ತು. ಜತೆಗೆ ಒಂದು ವೇಳೆ ಶಿವ ತಾನು ಯುದ್ಧಭೂಮಿಗೆ ಬರುವುದಿಲ್ಲ ಎಂದು ಹೇಳಿಬಿಟ್ಟರೆ ಆತನಿಗೆ ಪರ್ಯಾಯವಾಗಿ ಯಾರೊಬ್ಬರನ್ನು ಹೋರಾಟಕ್ಕೆ ನಿಲ್ಲಲೇಬೇಕಾಗುತ್ತಿತ್ತು. ಹಾಗಾಗಿ ಆತ ರೊಕನಿಗೆ ಆ ಜವಾಬ್ದಾರಿಯನ್ನು ವಹಿಸಿದ್ದ. ಕೆಲವು ದಿನಗಳ ನಂತರ ಸ್ವದ್ವೀಪಕ್ಕೆ ಕಳುಹಿಸಿದ್ದ ಪತ್ರಕ್ಕೆ ಚಂದ್ರವಂಶಿಗಳಿಂದ ಮರುಪತ್ರ ಬಂತು. ರಾಜಸಭೆಯಲ್ಲಿ ದಕ್ಷ ಆ ಪತ್ರವನ್ನು ಓದುತ್ತಿದ್ದ. ಪತ್ರ ಓದಿ ಮುಗಿಸುತ್ತಿದ್ದಂತೆ ದಕ್ಷನ ಮುಖಭಾವ ಪತ್ರದ ಒಕ್ಕಣೆಯನ್ನು ಸಾರಿ ಹೇಳುತ್ತಿತ್ತು. ದಕ್ಷ ಒಂದು ಕ್ಷಣ ತನ್ನ ಕಣ್ಣುಗಳನ್ನು ಮುಚ್ಚಿ ಮುಷ್ಟಿ ಬಿಗಿಡಿದ. ನಂತರ ಪತ್ರವನ್ನು ಕನಕಳತ್ತ ಕೈಗಿತ್ತು ಹೇಳಿದ, ಕನಕಳ, ಪತ್ರವನ್ನು ಜೋರಾಗಿ ಓದು. ಚಂದ್ರವಂಶಿಗಳ ಸಣ್ಣತನ, ಅಪ್ರಾಮಾಣಿಕತೆ ಮತ್ತು ಅಯೋಗ್ಯತನ ಜಗತ್ತಿಗೆ ತಿಳಿಯಲಿ. ಕನಕಳ ಅಸಂತೋಷದಿಂದ ಹುಬ್ಬುಗಂಟಿಕ್ಕಿ ಪತ್ರ ಓದಲಾರಂಭಿಸಿದಳು. ದಕ್ಷ ಮಹಾರಾಜ, ಸೂರ್ಯವಂಶಿಗಳ ಸ್ವಾಮಿನಿಷ್ಠೆ, ಮೆಲೋಹ ಸಾಮ್ರಾಜ್ಯದ ಸಂರಕ್ಷಕ, ಮೊದಲನೆಯದಾಗಿ ಇತ್ತೀಚೆಗೆ ಮಂದಾರ ಪರ್ವತದ ಮೇಲೆ ನಡೆದ ದಾಳಿಯ ಬಗ್ಗೆ ನಾವು ತೀವ್ರ ಸಂತಾಪ ವ್ಯಕ್ತಪಡಿಸುತ್ತೇವೆ. ಶಾಂತಿ ಸೌಹಾರ್ದತೆಗೆ ಹೆಸರಾದ ಅಮಾಯಕ ಬ್ರಾಹ್ಮಣರ ಮೇಲೆ ನಡೆದ ಈ ಬರ್ಬರ ಹತ್ಯೆಯನ್ನು ಕಟುವಾಗಿ ಶಬ್ದಗಳಲ್ಲಿ ಖಂಡಿಸುತ್ತೇವೆ. ಇದು ನಿಜವಾಗಿಯೂ ಅಮಾನವೀಯ ಮತ್ತು ಘೋರ ಕೃತ್ಯ. ನಿಮ್ಮ ಪತ್ರವನ್ನು ನೋಡಿ ನಮಗೆ ಏಕಕಾಲದಲ್ಲಿ ದುಃಖ ಮತ್ತು ಆಶ್ಚರ್ಯವಾಗಿದೆ. ಇಲ್ಲಿ ಒಂದು ವಿಚಾರವನ್ನು ಸ್ಪಷ್ಟವಾಗಿ ತಿಳಿಸಲು ಇಚ್ಛಿಸುತ್ತೇನೆ. ಮಂದಾರ ಪರ್ವತದ ಮೇಲಿನ ದಾಳಿಯಲ್ಲಿ ನನ್ನ ಕೈವಾಡವಾಗಲಿ ಅಥವಾ ನನ್ನ ಸೈನ್ಯದ ಕೈವಾಡವಾಗಲಿ ಖಂಡಿತ ಇಲ್ಲ. ಹಾಗಾಗಿ ಇಲ್ಲಿ ಯಾರನ್ನು ಹಿಡಿದು ನಿಮಗೆ ಒಪ್ಪಿಸುವ ಪ್ರಮೇಯವೇ ಉದ್ಭವಿಸುವುದಿಲ್ಲ. ಅಂತೆಯೇ ಈ ಪತ್ರದಲ್ಲಿ ನಾನು ಹೇಳಿರುವ ಎಲ್ಲ ವಿಚಾರ ಸತ್ಯವಾಗಿಯೂ ಪ್ರಾಮಾಣಿಕವಾಗಿಯೂ ಇದೆ. ಇದನ್ನು ತಾವು ನಂಬುತ್ತೀರೆಂದು ಭಾವಿಸಿದ್ದೇನೆ. ಇದನ್ನು ಮೀರಿ ನೀವು ನಮ್ಮ ವಿರುದ್ಧ ತಿರುಗಿಬಿದ್ದರೆ ಅಥವಾ ಯಾವುದೋ ದುಸ್ಸಾಹಸಕ್ಕೆ ಕೈ ಹಾಕಿದರೆ ಮುಂದಿನ ಪರಿಣಾಮಗಳಿಗೆ ನಾವು ಜವಾಬ್ದಾರರಾಗುವುದಿಲ್ಲ. ಮಂದಾರ ಪರ್ವತದ ಮೇಲಿನ ಆಕ್ರಮಣಕ್ಕೆ ಸಂಬಂಧಿಸಿದಂತೆ ತಾವು ನಡೆಸುವುದು ಯಾವುದೇ ತನಿಖೆಗೆ ನಮ್ಮ ಸಾಮ್ರಾಜ್ಯ ಸಂಪೂರ್ಣ ಬೆಂಬಲ ನೀಡುತ್ತದೆ. ಅಪರಾಧಿಗಳನ್ನು ಬಂಧಿಸಿ ಕಾನೂನಿನ ಅಡಿ ತಂದು ನಿಲ್ಲಿಸಲು ನಮ್ಮಿಂದ ತಮಗೆ ಯಾವ ಸಹಾಯ ಬೇಕೋ ತಿಳಿಸಿ. ಅದನ್ನು ನೀಡಲು ನಾವು ಸದಾ ಸಿದ್ಧ. ಕನಕಳ ದೀರ್ಘ ನಿಟ್ಟುಸಿರು ಬಿಟ್ಟಳು. ಚಂದ್ರವಂಶಿಗಳ ದ್ವಂದ್ವ ನೀತಿಯನ್ನು ಕಂಡು ಆಕೆಗೂ ಆಕ್ರೋಶ ಉಕ್ಕಿ ಬಂತು. ಬಹುಶಃ ಇಂತಹ ಕ್ರೂರಿಗಳ ಬಳಿಗೆ ನಮ್ಮ ರಾಜದೂತರನ್ನು ಕಳುಹಿಸಬಾರದಾಯಿತು ಎಂದು ಮನಸ್ಸಿನಲ್ಲಿ ಅಂದುಕೊಂಡಳು. ನಂತರ ಆ ಪತ್ರಕ್ಕೆ ಸ್ವತಃ ದಿಲೀಪ ಸಾಮ್ರಾಟನೇ ಸಹಿ ಮಾಡಿದ್ದಾನೆ ಎಂದು ಹೇಳಿ ಮಾತು ಮುಗಿಸಿದಳು. ಕೂಡಲೇ ದಕ್ಷ ಕೋಪದಿಂದ ಹೇಳಿದ, ಅವನು ದಿಲೀಪ ಸಾಮ್ರಾಟನಲ್ಲ, ದುಷ್ಟ ಸಾಮ್ರಾಜ್ಯದ ಉಗ್ರಗಾಮಿ ದಿಲೀಪ. ಯುದ್ಧ, ಯುದ್ಧ! ಇಡೀ ಸಭೆ ಆಕ್ರೋಶಗೊಂಡು ಕೂಗ ಹಾಕಿತು. ದಕ್ಷ ಶಿವನತ್ತ ನೋಡಿದ. ಶಿವ ತಲೆಯಾಡಿಸುತ್ತಾ ಹೇಳಿದ, ನಮಗೆ ಈಗ ಉಳಿದಿರುವ ಏಕೈಕ ಮಾರ್ಗವೆಂದರೆ ಯುದ್ಧ. ಮುಂದಿನ 2 ವಾರದಲ್ಲಿ ನಮ್ಮ ಸೈನ್ಯ ಸ್ವದ್ವೀಪದತ್ತ ಹೊರಡಲಿ. ಅದೊಂದು ದಿನ ಇದ್ದಕ್ಕಿದ್ದಂತೆ ಶಿವ ಬಳಿಯಿದ್ದ ನಾಗ ಖಡ್ಗಕ್ಕೆ ಜೀವ ಬಂದು ಬಿಟ್ಟಿತು. ನೋಡುತ್ತಿದ್ದಂತೆ ಖಡ್ಗ ಉಬ್ಬಲಾರಂಭಿಸಿತು. ಒಂದು ಹಂತದಲ್ಲಿ ಅದರ ಗಾತ್ರ ಶಿವನ ಗಾತ್ರಕ್ಕಿಂತಲೂ ಹೆಚ್ಚಾಯಿತು. ಖಡ್ಗದ ಅಂಚು ಬೆಂಕಿಯ ಜ್ವಾಲೆಗಳಿಂದ ದಗದಗನೆ ಉರಿಯಲಾರಂಭಿಸಿತು. ಓಂ ಅಕ್ಷರದಲ್ಲಿ ಕೂಡಿಕೊಂಡಿದ್ದ 3 ಸರ್ಪಗಳು ನಿಧಾನವಾಗಿ ಬೇರ್ಪಡುಗೊಂಡು ಶಿವನತ್ತ ಸೀಳುಗಣ್ಣು ಬಿಡಲಾರಂಭಿಸಿದವು. ಮಧ್ಯದಲ್ಲಿ ಸರ್ಪ, ಎಡಭಾಗದಲ್ಲಿದ್ದ ಸರ್ಪದತ್ತ
ತಲೆ ಆಡಿಸುತ್ತಾ ಶಿವನಿಗೆ ಹೇಳಿತು, ಈತ ಈಗಾಗಲೇ ನಿನ್ನ ಸಹೋದರ ಬೃಹಸ್ಪತಿಯನ್ನು ಬಲಿ ತೆಗೆದುಕೊಂಡಿದ್ದಾನೆ. ಮತ್ತೊಬ್ಬ ಸದ್ಯದಲ್ಲೇ ನಿನ್ನ ಹೆಂಡತಿಯನ್ನು ಕೊಲ್ಲಲಿದ್ದಾನೆ. ಅದಕ್ಕೆ ಪ್ರತಿಯಾಗಿ ಎಡಬಲದಲ್ಲಿದ್ದ ಸರ್ಪಗಳು ಹೌದು ಎನ್ನುವಂತೆ ವಿಚಿತ್ರವಾಗಿ ಭಯ ಹುಟ್ಟಿಸುವಂತೆ ತಲೆಯಾಡಿಸುತ್ತಿದ್ದವು. ಶಿವ ಮಧ್ಯದಲ್ಲಿದ್ದ ಸರ್ಪದತ್ತ ಬೆರಳು ತೋರಿಸುತ್ತಾ ಆರ್ಭಟಿಸಿದ, ನೀನು ಆಕೆಯ ಒಂದು ಸಣ್ಣ ಕೂದಲನ್ನು ಅಲುಗಾಡಿಸಲಾರೆ. ಆ ಪ್ರಯತ್ನಕ್ಕೆ ಮುಂದಾದರೆ ನಿನ್ನ ದೇಹವನ್ನು ಸೀಳಿ ಆತ್ಮವನ್ನು ಹೊರಗೆಳೆಯುತ್ತೇನೆ. ಶಿವನ ಬೆದರಿಕೆಗೆ ಜಗ್ಗದ ಸರ್ಪ ಮಾತು ಮುಂದುವರಿಸುತ್ತಾ, ನನ್ನ ಮುಂದಿನ ಭೇಟಿ ನೀನು ಸಾಯುವುದಕ್ಕೆ ಸಿದ್ಧನಾಗು ಎಂದಿತು. ಶಿವ ಸರ್ಪದತ್ತ ಆಕ್ರೋಶದ ನೋಟ ಬೀರಿದ, ನಾನು ನಿನ್ನನ್ನು ಕೊಲ್ಲುತ್ತೇನೆ. ಸರ್ಪ ಶಿವನನ್ನು ನುಂಗು ಹಾಕುವ ಧಾಟಿಯಲ್ಲಿ ತನ್ನ ಬಾಯನ್ನು ಅಗಲವಾಗಿ ಬಿಟ್ಟಿ ಹೂಂಕರಿಸಿತು. ಶಿವ ತಕ್ಷಣವೇ ಕಣ್ಣು ತೆರೆದ. ಮೈಯೆಲ್ಲ ಬೆವರುತ್ತಿತ್ತು. ಕೂಡಲೇ ಆತನಿಗೆ ಇದು ಸ್ವಪ್ನ ಎಂಬುದು ಮನವರಿಕೆಯಾಯಿತು. ಸುತ್ತಲೂ ನೋಡಿದ. ಅಲ್ಲಿ ಯಾರೂ ಇರಲಿಲ್ಲ. ಕಂಡಿದ್ದ ಕನಸು ಮತ್ತೆ ಮತ್ತೆ ಕಣ್ಮುಂದೆ ಹಾದು ಹೋಯಿತು. ಹೃದಯದಲ್ಲಿ ಏನೋ ಒಂದು ರೀತಿಯ ಕಂಪನ. ಕನಸಿನಲ್ಲಿ ಬಂದು ಮರೆಯಾದ ಸರ್ಪಗಳು ನಿಜಕ್ಕೂ ಕಣ್ಮುಂದೆ ಬಂದು ನಿಂತರೆ ಏನು ಮಾಡುವುದು? ಶಿವ ಒಂದು ಕ್ಷಣ ವಿಚಲಿತನಾದ. ಅದನ್ನು ನೋಡುತ್ತಿದ್ದ ಸತಿ ಶಿವನನ್ನು ತಟ್ಟಿ ಎಚ್ಚರಿಸಿದಳು. ನಂತರ ಶಿವನ ಬಳಿ ಬಂದು ಕುಳಿತಳು. ನನಗೆ ಏನಾಗಿದೆ ಸತಿ? ದುಸ್ವಪ್ನಗಳು ನನ್ನನ್ನೇಕೆ ಹೀಗೆ ಕಾಡುತ್ತಿವೆ? ಶಿವ ಪ್ರಶ್ನಿಸಿದ. ನಂತರ ಕೈಯಲ್ಲಿ ಹಿಡಿದಿದ್ದ ನಾಗಖಡ್ಗವನ್ನು ಸಣ್ಣ ಚೀಲದಲ್ಲಿ ಇಟ್ಟ. ಸತಿ ಶಿವನನ್ನು ಸಂತೈಸಿದಳು. ಆಕೆ ಬಹುಮುಖ್ಯವಾದ ವಿಚಾರವೊಂದನ್ನು ಶಿವನಿಗೆ ತಿಳಿಸಬೇಕೆಂದು 2 ವಾರಗಳಿಂದ ಕಾಯುತ್ತಿದ್ದಳು. ಆದರೆ ಅದನ್ನು ತಿಳಿಸುವ ಅವಕಾಶವೇ ಆಕೆಗೆ ಸಿಕ್ಕಿರಲಿಲ್ಲ. ತನ್ನ ಗಂಡ ಮಹತ್ಕಾರ್ಯವೊಂದಕ್ಕೆ ಸಿದ್ಧನಾಗುತ್ತಿರುವಾಗ ಇಂತಹ ಸಣ್ಣ ವಿಚಾರವನ್ನು ಪ್ರಸ್ತಾಪಿಸಿ ಆತನ ಸಮಯವನ್ನು ಹಾಳು ಮಾಡುವುದು ಆಕೆಗೆ ಇಷ್ಟವಿರಲಿಲ್ಲ. ಆದರೆ ಇದೀಗ ಶಿವ ಎಷ್ಟು ಹತಾಶನಾಗಿದ್ದರೂ ಆ ವಿಚಾರವನ್ನು ಆತನ ಬಳಿ ಹೇಳಲೇಬೇಕಾದ ಪರಿಸ್ಥಿತಿ ಬಂದಿತ್ತು. ಅಷ್ಟಕ್ಕೂ ಈ ಸುದ್ದಿ ಸತಿಯ ಮೂಲಕವೇ ಶಿವನ ಕಿವಿಗೆ ಬೀಳಬೇಕಾಗಿತ್ತು. ಮತ್ಯಾರೂ ಅದನ್ನು ಶಿವನಿಗೆ ಹೇಳುವಂತಿರಲಿಲ್ಲ. ಜೊತೆಗೆ ಸುದ್ದಿಯನ್ನು ಸೇನಾ ಶಿಬಿರದಲ್ಲಿ ಹೆಚ್ಚು ಕಾಲ ರಹಸ್ಯವಾಗಿಡುವುದು ಸಾಧ್ಯವಿರಲಿಲ್ಲ. ಹಾಗಾಗಿ ಸತಿ ಶಿವನಿಗೆ ಹೇಳಿದಳು, ನಾನು ನಿಮಗೊಂದು ಬಹುಮುಖ್ಯವಾದ ವಿಚಾರವನ್ನು ತಿಳಿಸಬೇಕಿದೆ. ಹೇಳಿ ಸತಿ, ಏನು ಆ ವಿಚಾರ? ದುಸ್ವಪ್ನದಿಂದ ಆಘಾತ ತಾನೇ ಹೊರಬಂದಿದ್ದ ಶಿವ ಕೇಳಿದ. ಶಿವ, ಈ ಬಾರಿಯ ಯುದ್ಧದಲ್ಲಿ ನಾನು ನಿಮ್ಮೊಂದಿಗೆ ನಿಂತು ಹೋರಾಡುವುದು ಅಸಾಧ್ಯ ಎಂದಳು. ಸತಿಯ ಮಾತನ್ನು ಕೇಳುತ್ತಲೇ ಶಿವ ಗಾಬರಿಯಿಂದ, ಏಕೆ ಸತಿ, ಏನಾಯಿತು ಎಂದು ಪ್ರಶ್ನಿಸಿದ. ಹೇಡಿತನ ಎನ್ನುವ ಪದ ಸತಿಯ ಶಬ್ದಕೋಶದಲ್ಲೇ ಇಲ್ಲ ಎಂಬುದು ಶಿವನಿಗೆ ಚೆನ್ನಾಗಿ ತಿಳಿದಿತ್ತು. ಆದರೆ ಇಂದು ಸತಿ ಹೀಗೇಕೆ ಮಾತನಾಡುತ್ತಿದ್ದಾಳೆ? ಅದು ಮೆಲೋಹ ಸೈನ್ಯ ದಟ್ಟ ಅರಣ್ಯವನ್ನು ದಾಟಿ ಸ್ವದೇಪದ ಬಳಿ ಬಂದಾಗಿದೆ. ಅಂದರೆ ಅದಾಗಲೇ ಸೈನ್ಯ ಶತ್ರುವಿನ ಕಣ್ಣಳತೆ ದೂರದಲ್ಲಿದೆ. ಈಗ ಹಿಂತಿರುಗುವ ಪ್ರಶ್ನೆಯೇ ಇಲ್ಲ. ಆದರೂ ಈಕೆ ಹೀಗೇಕೆ ಹೇಳುತ್ತಿದ್ದಾಳೆ ಎಂಬ ಅಚ್ಚರಿ. ಸತಿ, ಏನು ನಿಮ್ಮ ಮಾತಿನ ಅರ್ಥ? ಶಿವ ಮತ್ತೊಮ್ಮೆ ಪ್ರಶ್ನಿಸಿದ. ಶಿವ, ಅದಕ್ಕೆ ನನ್ನದೇ ಆದ ಕಾರಣವಿದೆ. ಸತಿ ತನ್ನ ಹೊಟ್ಟೆಯ ಮೇಲೆ ಕೈಯಿಟ್ಟು ನಾಚಿ ನೀರಾಗುತ್ತಾ ಹೇಳಿದಳು. ಈ ರೀತಿಯ ಚರ್ಚೆಯಲ್ಲಿ ಮುಳುಗುವುದೆಂದರೆ ಸೂರ್ಯವಂಶಿ ಸ್ತ್ರೀಯರಿಗೆ ಎಲ್ಲಿಲ್ಲದ ನಾಚಿಕೆ, ವೈಯಾರಿತನ. ಕಾರಣ ಏನು? ಏನದು? ಓಹೋ, ಶಿವನಿಗೆ ಸತಿ ಹೇಳುತ್ತಿರೋ ಕಾರಣವೇನು ಎಂಬುದು ತಟ್ಟನೆ ಹೊಳೆಯಿತು. ಏನು? ಈ ಸುದ್ದಿ ನಿಜವೇ? ನನ್ನ ವಂಶದ ಕುಡಿ ನಿನ್ನ ಗರ್ಭದಲ್ಲಿ ಅವತರಿಸಿದೆ ಎಂದರೆ ಆಹಾ, ಮಹಾದಾನಂದ, ಮಹಾದಾನಂದ. ಹೌದು ಶಿವ, ಸತಿ ನಾಚುತ್ತಾ ಹೇಳಿದಳು. ಓ ಪವಿತ್ರ ಮಾನಸ ಸರೋವರವೇ, ನಾನು ತಂದೆಯಾಗುತ್ತಿದ್ದೇನೆ. ಎಂತಹ ಅಮೃತಗಳಿಗೆ ಇದು! ಶಿವನ ಮುಖದಲ್ಲಿ ಮೂಡಿದ ಮಂದಹಾಸವನ್ನು ಕಂಡ ಸತಿ
ಆನಂದವಾಯಿತು. ಈ ವಿಚಾರವನ್ನು ಶಿವನಿಗೆ ತಿಳಿಸಲು ಇಷ್ಟು ದಿನ ತಡ ಮಾಡಬಾರದಿತ್ತು ಎನ್ನಿಸಿತು. ಆಹಾ, ಇಂತಹ ಸಿಹಿ ಸುದ್ದಿಯನ್ನು ಕೇಳಿ ಅದೆಷ್ಟು ದಿನವಾಗಿತ್ತೋ. ಶಿವ ಸತಿಯನ್ನು ತನ್ನ ತೋಳ ತೆಕ್ಕೆಯಲ್ಲಿ ದಬ್ಬಿ ಹಿಡಿದು ರೋಮಾಂಚನಗೊಂಡು ಹೇಳಿದ. ಸತಿ ನಸುನಗುತ್ತಾ ತನ್ನ ತಲೆಯನ್ನು ಶಿವನ ಎದೆಯ ಮೇಲೆ ಒರಗಿಸಿ ಮೈಮರೆತಳು. ಸತಿ, ಕಳೆದ 2 ತಿಂಗಳಿನಿಂದ ನಾನು ಇನ್ನಿಲ್ಲದ ಒತ್ತಡದಲ್ಲಿದ್ದೆ. ಆ ಸಮಯದಲ್ಲಿ ನಿಮ್ಮನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಂಡವಳು ಕೃತಿಕಾ. ಆದ್ದರಿಂದ ನಮಗೆ ಹುಟ್ಟಲಿರುವ ಮಗಳಿಗೆ ಕೃತಿಕಾ ಎಂದೇ ನಾಮಕರಣ ಮಾಡೋಣ, ಶಿವ ಹೇಳಿದ. ಸತಿ ಶಿವನತ್ತ ಆಶ್ಚರ್ಯದ ನೋಟ ಬೀರುತ್ತಾ, ಪ್ರೀತಿಯಿಂದ ಹುಟ್ಟುವ ಮಗನಾಗಿರುವ ಸಾಧ್ಯತೆಯೂ ಇದೆಯಲ್ಲವೇ ಶಿವ ಎಂದಳು. ಇಲ್ಲ, ನಮಗೆ ಹುಟ್ಟುವುದು ಮಗಳೇ, ಶಿವ ಸತಿಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಾ ಹೇಳಿದ. ಇಬ್ಬರೂ ಜೋರಾಗಿ ನಗಲಾರಂಭಿಸಿದರು. ಕಳೆದ 2 ತಿಂಗಳಿನಿಂದ ಮಾಯವಾಗಿದ್ದ ಸಂತೋಷ, ಉಲ್ಲಾಸ ಶಿವನ ಮುಖದ ಮೇಲೆ ನಲಿದಾಡಿತು. ಸತಿಯನ್ನು ದಬ್ಬಿ ಹಿಡಿದ ಎಲ್ಲ ಋಣಾತ್ಮಕ ಶಕ್ತಿ ದೇಹದಿಂದ ಹೊರಹೋದ ಅನುಭವ. ದೇಹ ಮತ್ತು ಮನಸ್ಸು ಎರಡೂ ಹಗುರವಾಯಿತು. ನನ್ನ ಪ್ರೀತಿ ಸದಾ ನಿಮಗೆ ಮೀಸಲು ಸತಿ, ಶಿವ ಹೇಳಿದ. ಶಿವ, ನಾನು ನಿಮ್ಮನ್ನು ಅತಿಯಾಗಿ ಪ್ರೀತಿಸುತ್ತೇನೆ, ಸತಿ ಪಿಸುಗುಟ್ಟಿದಳು. ಹೀಗೆ ಸಮಯ ಜಾರಿತು. ಮಾರನೆಯ ದಿನ ಸಂಜೆ ಶಿವ ನೇರವಾಗಿ ಸತಿಯನ್ನು ನೋಡಲು ಆಕೆಯ ಕೋಣೆಗೆ ಬಂದ. ಅಷ್ಟರಲ್ಲಿ ಕೃತಿಕಾ ಮತ್ತು ಆಯುರ್ವತಿ ಅಲ್ಲಿದ್ದರು. ಇಬ್ಬರೂ ಸತಿಯ ಶುಶ್ರೂಷಣೆ ಮಾಡುತ್ತಿದ್ದರು. ಶಿವ ಆಯುರ್ವತಿಯ ಬಳಿ ಸತಿ ಮತ್ತು ಹುಟ್ಟಲಿರುವ ಮಗುವಿನ ಆರೋಗ್ಯದ ಬಗ್ಗೆ ವಿಚಾರಿಸಿದ. ಆಯುರ್ವತಿ ಎಲ್ಲವನ್ನೂ ವಿವರವಾಗಿ ಹೇಳಿದಳು. ಇತ್ತ ಸೂರ್ಯವಂಶಿಗಳು ಗಂಡುಗಲಿಗಳಂತೆ ಯುದ್ಧ ಭೂಮಿಯತ್ತ ಹೆಜ್ಜೆ ಹಾಕಲಾರಂಭಿಸಿದರು. ಅದು ನಿರಂತರ 3 ತಿಂಗಳ ನಡಿಗೆ. ದಾರಿಯುದ್ದಕ್ಕೂ ಗೋಡಾರಣ್ಯ, ಕಲ್ಲು ಮುಳ್ಳುಗಳ ದುರ್ಗಮ ಹಾದಿ, ಕಾಡಿನ ಕ್ರೂರ ಮೃಗಗಳ ಸೈನ್ಯದ ಮೇಲೆ ಆಗಾಗ ದಾಳಿ ಮಾಡುತ್ತಿದ್ದವು. ಆಗೊಮ್ಮೆ ಈಗೊಮ್ಮೆ ರೋಗರುಜಿನಗಳು. ಇದರಿಂದಲೇ ಸುಮಾರು 3,000 ಮಂದಿ ಸೂರ್ಯವಂಶಿ ಸೈನಿಕರು ಮೃತಪಟ್ಟರು. ಆದರೆ ಸೈನ್ಯ ಇದ್ಯಾವುದನ್ನೂ ಲೆಕ್ಕಿಸದೆ ದಿಟ್ಟತನದಿಂದ ಮುನ್ನಡೆದಿತ್ತು. ಅಂತಿಮವಾಗಿ ಸೈನ್ಯ ರಣರಂಗದ ಸನಿಹಕ್ಕೆ ಬಂದು ನಿಂತಿತ್ತು. ಚಂದ್ರವಂಶಿಗಳ ಸೈನ್ಯ ಸ್ವದ್ವೀಪದ ಧರ್ಮಕೇತ್ ಎಂಬಲ್ಲಿ ಬೀಡು ಬಿಟ್ಟಿತ್ತು. ಧರ್ಮಕೇತ್ ಒಂದು ವಿಶಾಲವಾದ ಪ್ರದೇಶ. ಅಲ್ಲಲ್ಲಿ ಉಬ್ಬು ತಗ್ಗುಗಳಿಂದ ಕೂಡಿದ್ದಾಗಿತ್ತು. 10 ಲಕ್ಷ ಚಂದ್ರವಂಶಿಗಳು ಏಕಕಾಲಕ್ಕೆ ನಿಂತು ಯುದ್ಧ ಮಾಡುವಷ್ಟು ದೊಡ್ಡದಾಗಿತ್ತು. ಚಂದ್ರವಂಶಿಗಳು ಅತ್ಯಂತ ಚಾಣಾಕ್ಷತನದಿಂದ ಈ ಸ್ಥಳವನ್ನು ಯುದ್ಧಭೂಮಿಯನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದರು. ಇತ್ತ ದಕ್ಷಿಣ ಸೈನ್ಯ ಸಹ ತಾವಿದ್ದ ಸ್ಥಳದಲ್ಲೇ ಕಾದು ಕುಳಿತು ಚಂದ್ರವಂಶಿಗಳ ಸಹನೆ ಪರೀಕ್ಷಿಸುತ್ತಿತ್ತು. ಚಂದ್ರವಂಶಿಗಳು ಕಾದು ಕಾದು ಸಹನೆ ಕಳೆದುಕೊಂಡು ನಮಗೆ ಅನುಕೂಲವಾಗುವ ಸ್ಥಳಕ್ಕೆ ಬರುತ್ತಾರೆ, ಆಗ ಅವರ ಮೇಲೆ ಎರಗಬಹುದು ಎಂಬುದು ಸೂರ್ಯವಂಶಿಗಳ ನಿರೀಕ್ಷೆಯಾಗಿತ್ತು. ಆದರೆ ಚಂದ್ರವಂಶಿಗಳು ಮಾತ್ರ 1 ಅಂಗುಲವೂ ಮುಂದೆ ಬರಲಿಲ್ಲ. ಇದರಿಂದ ನಿರಾಶೆಗೊಂಡ ದಕ್ಷಿಣ ಸೈನ್ಯ ಕಿರಿದಾದ ಕಣಿವೆಯೊಂದರ ಬಳಿ ಬಂತು. ಚಂದ್ರವಂಶಿಗಳಿಗೆ ಬೇಕಾದುದೂ ಅದೇ. ಕೆಲವೇ ಗಂಟೆಗಳಲ್ಲಿ ಚಂದ್ರವಂಶಿಗಳು ಹೊಸ ರಣತಂತ್ರವೊಂದು ಹೆಣೆದುಬಿಟ್ಟರು. ಅಂದು ಬೆಳಗ್ಗೆ ಶಿವ ಶುಭ್ರ ತಿಳಿನೀಲಿ ಆಗಸವನ್ನು ನೋಡುತ್ತಾ ಕುಳಿತಿದ್ದ. ಬಾನೆತ್ತರದಲ್ಲಿ ರಣಹದ್ದೊಂದು ಸೇನಾ ಶಿಬಿರವನ್ನು ಸುತ್ತು ಹಾಕುತ್ತಿತ್ತು. ಹತ್ತಿರದಲ್ಲೇ ಇದ್ದ 5 ಬಾತುಕೋಳಿಗಳು ರಣಹದ್ದನ್ನು ನೋಡಿ ಹೆದರಿ ಗಾಬರಿಯಿಂದ ಕೆಳಮಟ್ಟದಲ್ಲೇ ಹಾರಿ ಹಾರಿ ಕೆಳಗೆ ಬೀಳುತ್ತಿದ್ದವು. ಶಿವನಿಗೆ ಇದೆಲ್ಲವೂ ಯಾವುದೋ ವಿಚಿತ್ರ ಸಂದೇಶವೊಂದನ್ನು ಕೊಡುತ್ತಿರಬಹುದೇ ಎಂಬ ಅನುಮಾನ. ಗುಣಪಂಗಡದ ಸಂಪ್ರದಾಯದಂತೆ ಅದು ಅಪಶಕುನದ ಸೂಚನೆಯಾಗಿತ್ತು. ಆದರೆ ಆ ಸಮಯದಲ್ಲಿ ಶಿವ ಅದ್ಯಾವುದನ್ನೂ ನಂಬುವ ಸ್ಥಿತಿಯಲ್ಲಿರಲಿಲ್ಲ. ತಂಗಾಳಿಗೆ ಮೈಯೊಡ್ಡಿ ಕುಳಿತಿದ್ದ. ಶಿವ ಒಮ್ಮೆ ಇದ್ದಕ್ಕಿದ್ದಂತೆ ದಕ್ಷಿಣ ಡೇರೆಯತ್ತ ತಿರುಗಿ ನೋಡಿದ. ಅಷ್ಟರಲ್ಲಿ ನಂದಿ ಅಲ್ಲಿಂದ ವೇಗವಾಗಿ ಶಿವನತ್ತ ಬರುತ್ತಿದ್ದ. ಸ್ವಲ್ಪ ಸಮಯದ ನಂತರ ನಂದಿ ಶಿವನ ಮುಂದೆ ಬಂದು ನಿಂತ. ಏನಾಯಿತು ನಂದಿ, ನೀನೇಕೆ ಇಷ್ಟು ಗಾಬರಿಗೊಂಡಿರುವೆ? ಶಿವ ಪ್ರಶ್ನಿಸಿದ. ಮಹಾಸ್ವಾಮಿ,
ನಾನು ನಿಮ್ಮನ್ನು ಕಾಣಲು ಬಂದೆ. ದಕ್ಷ ಮಹಾರಾಜರು ಈ ಕೂಡಲೇ ತಮ್ಮನ್ನು ಕರೆದುಕೊಂಡು ಬರುವಂತೆ ತಿಳಿಸಿದ್ದಾರೆ. ಆತಂಕಕಾರಿ ಬೆಳವಣಿಗೆಯೊಂದು ನಡೆಯುತ್ತಿರುವ ಬಗ್ಗೆ ಅವರು ಕಳವಳಗೊಂಡಿದ್ದಾರೆ. ನಂದಿ ಹೇಳಿದ ಕೂಡಲೇ ಶಿವ ಮತ್ತು ನಂದಿ ಅಲ್ಲಿಂದ ವೇಗವಾಗಿ ದಕ್ಷ ರಾಜನ ಡೇರೆಗೆ ಬಂದರು. ಅಷ್ಟರಲ್ಲಾಗಲೇ ದಕ್ಷ ಮತ್ತು ಪರ್ವತೇಶ್ವರ ಗಹನವಾದ ಚರ್ಚೆಯಲ್ಲಿ ಮುಳುಗಿದ್ದರು. ರಕ, ಮಾಯಶ್ರೇಣಿಕ ಮತ್ತು ದ್ರಪಕು ಸಹ ಬಳಿಯಲ್ಲಿಯೇ ಕುಳಿತಿದ್ದರು. ದ್ರಪಕು ಎಲ್ಲರಿಂದ ತುಸು ದೂರದಲ್ಲೇ ಕುಳಿತಿದ್ದ. ಇದು ನಿಜಕ್ಕೂ ಅನಾಹುತಕಾರಿ ಬೆಳವಣಿಗೆ. ಇದನ್ನು ದುರ್ವಿಧಿ ಎನ್ನಬೇಕೋ ದೌರ್ಭಾಗ್ಯ ಎನ್ನಬೇಕೋ ತಿಳಿಯದಾಗಿದೆ. ದಕ್ಷ ಮಮ್ಮಲ ಮರುಗುತ್ತಾ ಹೇಳಿದ, ಮಹಾಸ್ವಾಮಿ, ನೀವೇನು ಹೇಳುತ್ತಿರುವಿರಿ? ಶಿವ ಕೇಳಿದ. ಹೌದು ನೀಲಕಂಠ, ನಾವೀಗ ಆಪತ್ತಿನಲ್ಲಿ ಸಿಲುಕಿದ್ದೇವೆ. ಮಹಾರಾಜ, ದಯವಿಟ್ಟು ಈ ರೀತಿಯ ಪದವನ್ನು ಬಳಸಬೇಡಿ ಎಂದ ಶಿವ. ನಂತರ ಪರ್ವತೇಶ್ವರನತ್ತ ತಿರುಗಿ ಹೇಳಿದ, ಅಂದರೆ ಶತ್ರುಗಳು ಎರಡು ದಿಕ್ಕಿನಿಂದ ಆಕ್ರಮಣ ಮಾಡಬಹುದು ಎಂಬ ನಮ್ಮ ಊಹೆ ನಿಜವಾಗುತ್ತಿದೆ ಎಂದಾಯಿತು. ಹೌದು, ಕೆಲವು ನಿಮಿಷಗಳ ಹಿಂದೆ ನಮ್ಮ ಬೇಹುಗಾರರು ಆಘಾತಕಾರಿ ಸುದ್ದಿಯೊಂದನ್ನು ತಂದಿದ್ದಾರೆ. ಚಂದ್ರವಂಶಿಗಳು ತಾವಿದ್ದ ಜಾಗದಿಂದ ಕದಲದೇ ಇರುವುದಕ್ಕೆ ಬಲವಾದ ಕಾರಣವಿದೆ. ಇದೀಗ ಚಂದ್ರವಂಶಿಗಳ ಬೃಹತ್ ಸೈನ್ಯ ನಮ್ಮ ಮುಂದಿದೆ. ಇದರ ಜೊತೆಗೆ ಅವರು ಇನ್ನೂ 1,00,000 ಸೈನಿಕರನ್ನು ನಮ್ಮ ಮೇಲೆ ಆಕ್ರಮಣ ಮಾಡಲು ಮತ್ತೊಂದು ಕಡೆಯಿಂದ ಕಳುಹಿಸಿದ್ದಾರೆ. ಅಂದರೆ ಶತ್ರುಗಳು ಮತ್ತೊಂದು ತಂಡ ನಮ್ಮ ಬೆನ್ನ ಹಿಂದಿನಿಂದ ಬರುತ್ತಿದೆ. ನಾಳೆ ಬೆಳಗ್ಗೆ ಅವರು ನಾವಿರುವ ಕಣಿವೆಯನ್ನು ಪ್ರವೇಶಿಸಲಿದ್ದಾರೆ. ಎರಡೂ ಕಡೆಯಿಂದ ಶತ್ರುಗಳು ದಾಳಿ ಮಾಡಿದರೆ ಅವರನ್ನು ಎದುರಿಸುವುದು ಕಷ್ಟಸಾಧ್ಯ. ಮಧ್ಯದಲ್ಲಿ ಸಿಕ್ಕಿ ನಮ್ಮ ಸೈನಿಕರು ನುಚ್ಚು ನೂರಾಗುವುದು ಖಚಿತ. ಪರ್ವತೇಶ್ವರ ಪರಿಸ್ಥಿತಿಯ ತೀವ್ರತೆಯನ್ನು ವಿವರಿಸಿದ. ಈಗೇನು ಮಾಡುವುದು? ದಕ್ಷ ಚೀರಿದ. ಈ ಸುದ್ದಿಯನ್ನು ತಂದಿರುವುದು ವೀರಭದ್ರನ ತಂಡವೇ? ಶಿವ ಪ್ರಶ್ನಿಸಿದ. ಪರ್ವತೇಶ್ವರ ಇಲ್ಲ ಎಂಬಂತೆ ತಲೆಯಾಡಿಸಿದ. ಅಷ್ಟರಲ್ಲಿ ವೀರಭದ್ರ ಒಳಗೆ ಬಂದ. ಭದ್ರಾ, ಚಂದ್ರವಂಶಿಗಳು ಯಾವ ದಿಕ್ಕಿನಿಂದ ನಮ್ಮ ಮೇಲೆ ಆಕ್ರಮಣ ಮಾಡಲು ಬರುತ್ತಿದ್ದಾರೆ? ಶಿವ ಭದ್ರನನ್ನು ಪ್ರಶ್ನಿಸಿದ. ಪೂರ್ವದಿಂದ ಹೊರಟ ಚಂದ್ರವಂಶಿ ಸೈನ್ಯ ಕಡಿದಾದ ಬೆಟ್ಟಗಳನ್ನು ದಾಟಿ ಉತ್ತರ ದಿಕ್ಕಿನಿಂದ ಸಾಗಿ ನಾವಿರುವ ಕಣಿವೆಯನ್ನು ಇಳಿಯುತ್ತಿದ್ದಾರೆ. ಅಂದಾಜಿನ ಪ್ರಕಾರ ಈಗ ಅವರು ನಮ್ಮಿಂದ 50 ಕಿಲೋಮೀಟರ್ ದೂರದಲ್ಲಿದ್ದಾರೆ. ಭದ್ರ ಹೇಳಿದ. ಭದ್ರ, ಪರ್ವತೇಶ್ವರನ ಆದೇಶದಂತೆ ನೀನು ನಕಾಶೆ ಬರೆಯುವ ಚಿತ್ರಕಾರನೊಬ್ಬನನ್ನು ಕರೆದುಕೊಂಡು ಹೋಗಿದ್ದೆ ತಾನೇ? ಶಿವ ಪ್ರಶ್ನಿಸಿದ. ಕೂಡಲೇ ಭದ್ರ ತಲೆಯಾಡಿಸಿ ಕೈಯಲ್ಲಿ ಹಿಡಿದಿದ್ದ ನಕಾಶೆಯನ್ನು ಮೇಜಿನ ಮಧ್ಯಭಾಗದಲ್ಲಿ ಹರಡಿದ. ಶಿವ ಮತ್ತು ಪರ್ವತೇಶ್ವರ ಬಾಗಿ ನಿಂತು ನಕಾಶೆಯನ್ನು ಪರಿಶೀಲಿಸಲಾರಂಭಿಸಿದರು. ಚಂದ್ರವಂಶಿಗಳು ಸಾಗಿ ಬರುತ್ತಿದ್ದ ದಾರಿಯನ್ನು ತನ್ನ ಬೆರಳುಗಳಿಂದ ತೋರಿಸುತ್ತಾ ಭದ್ರ ಹೇಳಿದ. ಶತ್ರುಗಳು ಈ ದಾರಿಯಲ್ಲಿ ಬರುತ್ತಿದ್ದಾರೆ ಮಹಾಪ್ರಭು. ಶಿವ ಕೂಡಲೇ ಆ ದಾರಿಯಲ್ಲೇ ಕಿರಿದಾದ ರಕ್ಷಣಾ ಸ್ಥಳವೊಂದನ್ನು ಗುರುತಿಸಿದ. ಆ ಸ್ಥಳ ಸೂರ್ಯವಂಶಿಗಳು ಬಿಡಾರ ಹೂಡಿದ ಉತ್ತರ ಭಾಗದಲ್ಲಿತ್ತು. ಶಿವ ಪರ್ವತೇಶ್ವರನತ್ತ ನೋಡಿದ. ಆತನಿಗೂ ಸಹ ಶಿವನ ಮನಸ್ಸಿನಲ್ಲಿ ಮೂಡಿದ ಆಲೋಚನೆಯೇ ಬಂದಿತ್ತು. ಈ ದಾರಿಯಲ್ಲಿ ಎಷ್ಟು ಮಂದಿ ಶತ್ರು ಸೈನಿಕರು ಬರುತ್ತಿರಬಹುದು ಪರ್ವತೇಶ್ವರ? ಶಿವ ಕೇಳಿದ. ನಿಖರವಾಗಿ ಹೇಳುವುದು ಕಷ್ಟ. ಬಹುಶಃ 30,000 ಮಂದಿ ಸೈನಿಕರು ಲಗ್ಗೆ ಇಡುತ್ತಿರಬಹುದು. ನಾವು ಗುರುತಿಸುವ ಸ್ಥಳ ಶತ್ರುಗಳನ್ನು ಎದುರಿಸಲು ಸೂಕ್ತವಾಗಿದೆ, ಪರ್ವತೇಶ್ವರ ಹೇಳಿದ. ಅದಕ್ಕೆ ಶಿವ, ಆದರೆ ಆ ಸ್ಥಳಕ್ಕೆ ನಾವು ಹೆಚ್ಚು ಜನ ಸೈನಿಕರನ್ನು ನಿಯೋಜಿಸುವುದು ಅಸಾಧ್ಯ. ಚಂದ್ರವಂಶಿಗಳ ಪ್ರಮುಖ ಸೈನ್ಯ ದಕ್ಷಿಣ ದಿಕ್ಕಿನಿಂದ ನಾಳೆಯೇ ನಮ್ಮತ್ತ ನುಗ್ಗಿ ಬರಲಿದೆ. ತಕ್ಷಣವೇ ನಾವು ಅವರನ್ನು ಎದುರಿಸಲು ಸಿದ್ಧರಾಗಬೇಕಾಗಿದೆ. ಯಾವುದೇ ಕಾರಣಕ್ಕೂ ತಡ ಮಾಡುವಂತಿಲ್ಲ ಎಂದ. ಅದಕ್ಕೆ ಉತ್ತರ ದಿಕ್ಕಿಗೆ ಹೆಚ್ಚೆಂದರೆ 5,000 ಮಂದಿ ಸೈನಿಕರನ್ನಷ್ಟೇ ನಾವು ಕಳಿಸಬಹುದು, ಪರ್ವತೇಶ್ವರ ನೋವಿನಿಂದ ಹೇಳಿದ. ಅಷ್ಟರಲ್ಲಿ ದ್ರಪಕು ನಿಧಾನವಾಗಿ ಮೇಜಿನ ಆಚೆ ಬದಿಗೆ ಬಂದ. ಶಿವ ಮತ್ತು ಪರ್ವತೇಶ್ವರ ಅದನ್ನು ಗಮನಿಸಲಿಲ್ಲ. ಶಿವ ಗುರುತಿಸಿದ ಸ್ಥಳವನ್ನು ದ್ರಪಕು ಪರೀಕ್ಷಿಸಿದ. ನಂತರ ಜೋರು ದನಿಯಲ್ಲಿ ಹೇಳಿದ, ದಯವಿಟ್ಟು ಎಲ್ಲರೂ ಸ್ವಲ್ಪ ನನ್ನ ಮಾತುಗಳನ್ನು ಕೇಳಿ. ಶಿವ ಮತ್ತು ಪರ್ವತೇಶ್ವರ ಕುತೂಹಲದಿಂದ ದ್ರಪಕುವಿನತ್ತ ತಿರುಗಿದ. ದ್ರಪಕು ಮಾತು ಮುಂದುವರಿಸಿದ.
ನಮ್ಮ ಹಿಂದಿನ ಬೃಹತ್ ಪರ್ವತವನ್ನು ಇಳಿಯುವುದಕ್ಕೆ ವೈರಿಗಳಿಗೆ ಇರುವುದು ಒಂದೇ ಒಂದು ಕಿರಿದಾದ ಕಣಿವೆ ಮಾತ್ರ. ಭವಿಷ್ಯ ಅದರ ಅಗಲ 50 ಮೀಟರ್ ಇರಬಹುದು. ಶತ್ರುಗಳು ಅದೇ ದಾರಿಯಲ್ಲಿ ಬರಬೇಕು. ಹಾಗಾಗಿ ಅಷ್ಟು ಜನ ಚಂದ್ರವಂಶಿ ಸೈನಿಕರು ಏಕಕಾಲದಲ್ಲಿ ನಮ್ಮ ಮೇಲೆರಗಲು ಅಸಾಧ್ಯ. ಒಂದು ಬಾರಿಗೆ 1000ಕ್ಕೂ ಕಡಿಮೆ ಸೈನಿಕರು ಆ ದಾರಿಯಲ್ಲಿ ಬರಬಹುದು ಅಷ್ಟೇ. ಆದ್ದರಿಂದ ಶತ್ರು ಪಾಳೆಯದ ಎಷ್ಟು ಮಂದಿ ನಮ್ಮ ಮೇಲೆ ಆಕ್ರಮಣ ಮಾಡುತ್ತಾರೆ ಎನ್ನುವುದು ಮುಖ್ಯವಾಗುವುದಿಲ್ಲ. ಪ್ರತಿ ಬಾರಿ ಶತ್ರು ಸೈನಿಕರ ಕಣಿವೆಯನ್ನು ಪ್ರವೇಶಿಸುತ್ತಿದ್ದಂತೆ ನಾವು ಅವರ ಮೇಲೆ ಆಕ್ರಮಣ ಮಾಡೋಣ ಎಂದ. ದ್ರಪಕು ಆದರೆ ನಮ್ಮಲ್ಲಿರುವ ಕೆಲವು ಸೈನಿಕರನ್ನು ಇಟ್ಟುಕೊಂಡು ಶತ್ರುಗಳ ಮೇಲೆ ಮತ್ತೆ ಮತ್ತೆ ಎರಗಿ ಬೀಳುವುದು ನಿಜಕ್ಕೂ ಕಷ್ಟ. ಜೊತೆಗೆ ಅಂತಹ ಕಡಿದಾದ ಪರ್ವತ ಕಣಿವೆಗೆ ನಮ್ಮ ಕ್ಷಿಪಣಿಯನ್ನು ತೆಗೆದುಕೊಂಡು ಹೋಗುವುದು ಅಸಾಧ್ಯ. ಪರಿಸ್ಥಿತಿ ಹೀಗಿರುವಾಗ ನಮಗೆ ಗೆಲುವು ಅಸಂಭವ, ಮಾಯಶ್ರೇಣಿಕ ಹೇಳಿದ. ಇಲ್ಲಿ ನಮಗೆ ಗೆಲುವು ಮುಖ್ಯವಲ್ಲ ಮಾಯಶ್ರೇಣಿಕ. ನಾವು ಹೇಗಾದರೂ ಮಾಡಿ ಶತ್ರು ಸೈನಿಕರನ್ನು ಒಂದು ದಿನ ಅಲ್ಲಿಂದ ಮುಂದೆ ಬರದಂತೆ ತಡೆಯಬೇಕು. ಅಷ್ಟರಲ್ಲಿ ನಮ್ಮ ಪ್ರಮುಖ ಸೈನ್ಯ ಚಂದ್ರವಂಶಿ ಸೈನ್ಯವನ್ನು ಬಗ್ಗಿ ಬಡಿದು ಗೆಲುವು ಸಾಧಿಸಬೇಕು. ದ್ರಪಕುವಿನ ಸಲಹೆ ಎಲ್ಲರಿಗೂ ಸರಿ ಎನಿಸಿತು. ಆದರೆ ಕಣಿವೆಯಲ್ಲಿ ನಿಂತು ಸೈನ್ಯವನ್ನು ಮುನ್ನಡೆಸುವವರು ಯಾರು ಎಂಬುದೇ ಯಕ್ಷ ಪ್ರಶ್ನೆಯಾಯಿತು. ಕೂಡಲೇ ಪರ್ವತೇಶ್ವರ ಎದ್ದು ನಿಂತು, ನಾನು ಅಲ್ಲಿಗೆ ಹೋಗುತ್ತೇನೆ ಎಂದ. ಇಲ್ಲ ಮಹಾಸ್ವಾಮಿ, ಚಂದ್ರವಂಶಿಗಳ ಮುಖ್ಯ ಸೈನ್ಯದೊಂದಿಗೆ ಹೋರಾಡಲು ನೀವು ಇರಲೇಬೇಕು, ಉರಕ ಹೇಳಿದ. ಶಿವ ಪರ್ವತೇಶ್ವರನತ್ತ ನೋಡಿ ಹೇಳಿದ, ನಾನೂ ಸಹ ಅಲ್ಲಿಗೆ ಹೋಗುವುದು ಅಸಾಧ್ಯ. ಪರ್ವತೇಶ್ವರನಿಗೆ ಒಂದು ಕ್ಷಣ ಭ್ರಮನಿರಸನವಾಯಿತು. ಶಿವ ರಣರಂಗಕ್ಕೆ ಹೋಗಿ ಹೋರಾಡುವುದಿಲ್ಲ ಎಂಬುದು ಮೊದಲಿನಿಂದಲೂ ಪರ್ವತೇಶ್ವರನ ಊಹೆಯಾಗಿತ್ತು. ಆದರೆ ಶಿವನ ಇತ್ತೀಚಿನ ಕೆಲಸ ಕಾರ್ಯಗಳನ್ನು ಕಂಡು ಪರ್ವತೇಶ್ವರ ತನ್ನ ಊಹೆ ಸುಳ್ಳಾಗಬಹುದು ಎಂದೇ ಭಾವಿಸಿದ್ದ. ಆದರೆ ಶಿವ ಯುದ್ಧಭೂಮಿಗೆ ಹೋಗಲಾರ ಎಂದಾಗ ನಿಜಕ್ಕೂ ಆತನಿಗೆ ನಿರಾಸೆಯಾಯಿತು. ಅಲ್ಲಿಗೆ ಒಂದು ವಿಚಾರ ಪರ್ವತೇಶ್ವರನಿಗೆ ಸ್ಪಷ್ಟವಾಯಿತು. ಅದು ಸೂರ್ಯವಂಶಿಗಳು ರಣರಂಗದಲ್ಲಿ ಹೋರಾಡುತ್ತಿದ್ದರೆ ದಕ್ಷನಂತೆ ಶಿವನೂ ಸಹ ಎತ್ತರದ ವೇದಿಕೆಯೊಂದರಲ್ಲಿ ಕುಳಿತು ಯುದ್ಧವನ್ನು ವೀಕ್ಷಿಸುತ್ತಾನೆ ಎನ್ನುವುದು. ಮಹಾಪ್ರಭು, ನನಗೆ ಆ ಅವಕಾಶವನ್ನು ಕೊಡಿ, ದ್ರಪಕು ಹೆಮ್ಮೆಯಿಂದ ಬೀಗುತ್ತಾ ಮನವಿ ಮಾಡಿದ. ದ್ರಪಕು ಮಾಯಶ್ರೇಣಿಕ ಪಿಸುಗುಟ್ಟಿದ. ಕೆಲವು 5,000 ಸೈನಿಕರೊಂದಿಗೆ ಪರ್ವತದ ಕಿರಿದಾದ ಕಣಿವೆಯಲ್ಲಿ ನಿಂತು ಚಂದ್ರವಂಶಿ ಸೈನಿಕರನ್ನು ಎದುರಿಸುವುದು ಎಂದರೆ ಅಕ್ಷರಶಃ ಆತ್ಮಹತ್ಯೆಗೆ ಶರಣಾದಂತೆ. ಈ ಸತ್ಯವನ್ನು ಮಾಯಶ್ರೇಣಿಕ ಕಣ್ಣಿನಲ್ಲಿ ದ್ರಪಕುವಿನಿಗೆ ತಿಳಿಸುವ ಪ್ರಯತ್ನ ಮಾಡಿದ. ಶಿವ ಸಹ ಆತಂಕಗೊಂಡು ಹೇಳಿದ, ದ್ರಪಕು, ನಿನಗೇನಾದರೂ ಅನಾಹುತ ಸಂಭವಿಸಿದರೆ ಬೇಡ, ನೀನು ಅಲ್ಲಿಗೆ ಹೋಗುವುದು ಬೇಡ. ಅಲ್ಲಿರುವ ಅಪಾಯವೇನೆಂದು ನನಗೆ ಗೊತ್ತು ಮಹಾಸ್ವಾಮಿ. ನನ್ನ ಪ್ರಾಣ ಈ ನಾಡಿಗೆ ಮೀಸಲು. ಹಣೆ ಬರಹ ಬ್ರಹ್ಮ ಬರೆದಂತಾಗಲಿ. ಆದರೆ ನಾನು ಖಂಡಿತ ಶತ್ರು ಸೈನ್ಯವನ್ನು ಒಂದು ದಿನ ಪೂರ್ತಿ ಕಣಿವೆಯಲ್ಲಿ ಹಿಡಿದಿಡುತ್ತೇನೆ. ಇಂದ್ರದೇವರ ದಯೆ ಇದ್ದರೆ 2 ದಿನಗಳ ಕಾಲ ಅವರು ಅಲ್ಲೇ ಇರುವಂತೆ ಮಾಡುತ್ತೇನೆ. ಅಷ್ಟರೊಳಗೆ ನೀವು ಚಂದ್ರವಂಶಿಗಳ ಮುಖ್ಯ ಸೈನ್ಯದೊಂದಿಗೆ ಹೋರಾಡಿ ನಮಗೆ ಗೆಲುವು ತಂದುಕೊಡಿ, ದ್ರಪಕು ಹೇಳಿದ. ತಕ್ಷಣವೇ ದಕ್ಷ, ಬೇಷ್ ದ್ರಪಕು, ನಿಜವಾದ ವೀರನೆಂದರೆ ನೀನೇ. ನಿನ್ನಂತಹ ವೀರಯೋಧನನ್ನು ಪಡೆದ ಈ ನಾಡು ಧನ್ಯ. ಕೂಡಲೇ ಯುದ್ಧಕ್ಕೆ ಹೊರಡಲು ಸಿದ್ಧನಾಗು. ಜಯ ನಿನ್ನದಾಗಲಿ ಎಂದ. ದ್ರಪಕು ತನ್ನ ಮನಸ್ಸಿನಲ್ಲೇ ಮತ್ತೊಂದು ಯೋಚನೆ ಮೂಡುವ ಮುನ್ನವೇ ಎಲ್ಲರಿಗೂ ನಮಸ್ಕರಿಸಿ ಅಲ್ಲಿಂದ ಹೊರಟ. ಮುಂದಿನ 1 ಗಂಟೆಯಲ್ಲಿ ವಿಕರ್ಮ ಪಡೆ ದ್ರಪಕುವಿನ ನೇತೃತ್ವದಲ್ಲಿ ಬಿಡಾರವನ್ನು ಬಿಟ್ಟು ಹೊರಟಿತು. ಸೂರ್ಯ ನಿಧಾನವಾಗಿ ನೆತ್ತಿಯ ಮೇಲೆ ಏರುತ್ತಿದ್ದ. ಇಡೀ ಮೆಲೋಹ ಸೈನ್ಯ ವಿಕರ್ಮರ ತಂಡ ನಿರ್ಣಾಯಕ ಕದನಕ್ಕೆ ಸಜ್ಜಾಗಿ ಹೋಗುತ್ತಿರುವುದನ್ನು ಕಂಡು ಬೆರಗಾಯಿತು. ದ್ರಪಕುವಿನ ತಂಡ ಎಂತಹ ಅಪಾಯಕಾರಿ ಸಾಹಸಕ್ಕೆ ಕೈ ಹಾಕುತ್ತಿದೆ ಎನ್ನುವುದು ಅಲ್ಲಿದ್ದ ಎಲ್ಲರಿಗೂ ತಿಳಿದಿತ್ತು.
ತಂಡದ ಯಾವೊಬ್ಬ ಸೈನಿಕನೂ ಮರಳಿ ಬರಲಾರ ಎಂಬುದು ಅವರಿಗೆಲ್ಲ ತಿಳಿದಿತ್ತು. ಆದರೆ ಯಾವ ವಿಕರ್ಮ ಸೈನಿಕರ ಮುಖದಲ್ಲೂ ಒಂದು ಸಣ್ಣ ಆತಂಕವಾಗಲಿ ಅನುಮಾನವಾಗಲಿ ಕಾಣಲಿಲ್ಲ. ಇಡೀ ಮೆಲೋಹ ಸೈನ್ಯ ಮೌನದಿಂದಲೇ ಅವರಿಗೆ ಶುಭ ಹಾರೈಸಿತು. ಅಲ್ಲಿದ್ದ ಬಹುತೇಕರ ಮನಸ್ಸಿನಲ್ಲಿ ಮೂಡಿದ ಪ್ರಶ್ನೆ ಒಂದೇ: ವಿಕರ್ಮರಲ್ಲಿ ಈ ಮಟ್ಟದ ಶೌರ್ಯ ಪರಾಕ್ರಮ ಮೂಡಲು ಹೇಗೆ ಸಾಧ್ಯ ಎಂಬುದು. ದ್ರಪಕು ಇಡೀ ವಿಕರ್ಮ ಸೈನ್ಯದ ನೇತೃತ್ವ ವಹಿಸಿದ್ದ. ವೈರಿಗಳ ರಕ್ತ ಹೀರಬೇಕೆಂಬ ಆಕಾಂಕ್ಷೆ ಆತನ ಮುಖದಲ್ಲಿ ವ್ಯಕ್ತವಾಗುತ್ತಿತ್ತು. ಆತ ತನ್ನ ಯುದ್ಧ ಕವಚದ ಮೇಲೆ ಕೇಸರಿ ಬಣ್ಣದ ಅಂಗವಸ್ತ್ರವನ್ನು ಹೊದ್ದಿದ್ದ. ಮೆಲೋಹನ್ನರ ನಂಬಿಕೆಯಂತೆ ಕೇಸರಿ ಬಣ್ಣವೆಂದರೆ ಅದು ಪರಮಾತ್ಮನ ಬಣ್ಣ. ಸಾಮಾನ್ಯವಾಗಿ ಬದುಕಿನ ಅಂತಿಮ ಯಾತ್ರಕ್ಕೆ ಹೊರಡುವ ಮುನ್ನ ಮೆಲೋಹದ ಜನ ಈ ಬಣ್ಣದ ಅಂಗವಸ್ತ್ರವನ್ನು ಧರಿಸುತ್ತಾರೆ. ದ್ರಪಕುವಿಗೆ ಮೆಲೋಹಕ್ಕೆ ಗೆಲುವು ತಂದುಕೊಡುತ್ತೇನೆ ಎನ್ನುವ ಭರವಸೆ ಇತ್ತು. ಆದರೆ ತಾನು ಬದುಕಿ ಬರುತ್ತಾನೆಂಬ ನಂಬಿಕೆ ಇರಲಿಲ್ಲ. ದ್ರಪಕು ಇನ್ನೇನು ಶಿಬಿರದಿಂದ ಹೊರಹೋಗಬೇಕು ಎನ್ನುವಷ್ಟರಲ್ಲಿ ಎದುರಿನಿಂದ ಬಂದ ವಿದ್ಯೋನ್ಮಾಲಿ ಹಠಾತ್ತನೆ ಆತನನ್ನು ತಡೆದು ನಿಲ್ಲಿಸಿದ. ವಿಕರ್ಮ ದಳಪತಿ ಒಂದು ಕ್ಷಣ ಆಶ್ಚರ್ಯ. ಕೂಡಲೇ ವಿದ್ಯೋನ್ಮಾಲಿ ಸೊಂಟದಲ್ಲಿದ್ದ ಚೂರಿಯನ್ನು ಹೊರತೆಗೆದ. ದ್ರಪಕು ಸಹ ರಕ್ಷಣೆಗಾಗಿ ತನ್ನ ಚೂರಿಯನ್ನು ಎಳೆದು ಸಿದ್ಧನಾದ. ಅಷ್ಟರಲ್ಲಿ ವಿದ್ಯೋನ್ಮಾಲಿ ಚೂರಿಯಿಂದ ತನ್ನ ಹೆಬ್ಬೆರಳನ್ನು ಕೊಯ್ದುಕೊಂಡ. ಬೆರಳಿನಿಂದ ರಕ್ತ ಚಿಮ್ಮಿತು. ರಕ್ತ ಹರಿಯುತ್ತಿದ್ದ ಬೆರಳನ್ನು ದ್ರಪಕುವಿನ ಹಣೆಯ ಬಳಿಗೆ ತಂದು ರಕ್ತ ತಿಲಕವನ್ನಿಟ್ಟ. ವಿದ್ಯೋನ್ಮಾಲಿಯ ರಕ್ತ ದ್ರಪಕುವಿನ ಹಣೆಯಿಂದ ಹರಿದು ಹುಬ್ಬಿನಿಂದ ಕೆಳಗೆ ಇಳಿಯಿತು. ಮೆಲೋಹ ಸಂಪ್ರದಾಯದಲ್ಲಿ ಅದರ ಅರ್ಥ ನನ್ನ ರಕ್ತ ನಿನ್ನನ್ನು ರಕ್ಷಿಸಲಿ ಎಂದು. ದ್ರಪಕು, ನೀನು ನಮ್ಮೆಲ್ಲರಿಗಿಂತಲೂ ಶ್ರೇಷ್ಠನಾದವನು, ವಿದ್ಯೋನ್ಮಾಲಿ ಪಿಸುಗುಟ್ಟಿದ. ದ್ರಪಕುವಿಗೆ ವಿದ್ಯೋನ್ಮಾಲಿಯ ಅನಿರೀಕ್ಷಿತ ವರ್ತನೆಯನ್ನು ನೋಡಿ ಆಶ್ಚರ್ಯವಾಯಿತು. ವಿದ್ಯೋನ್ಮಾಲಿ ತನ್ನ ಮುಷ್ಟಿ ಹಿಡಿದು ಕೈಗಳನ್ನು ಮೇಲಕ್ಕೆತ್ತಿ ಒಮ್ಮೆ ಜೋರಾಗಿ ಗರ್ಜಿಸಿದ. ವಿಕರ್ಮ ಸೈನಿಕರೇ, ಶತ್ರುಗಳಿಗೆ ನರಕ ದರ್ಶನ ಮಾಡಿಸಿ. ಮರುಕ್ಷಣವೇ ಇಡೀ ಮೆಲೋಹ ಸೈನ್ಯ ಒಂದೇ ಧ್ವನಿಯಲ್ಲಿ ಕೂಗಿ ಹೇಳಿತು: ವಿಕರ್ಮ ಸೈನಿಕರೇ, ಶತ್ರುಗಳಿಗೆ ನರಕ ದರ್ಶನ ಮಾಡಿಸಿ. ತನ್ನ ಸೈನ್ಯಕ್ಕೆ ಮೆಲೋಹ ಸಾಮ್ರಾಜ್ಯ ನೀಡುತ್ತಿರುವ ಗೌರವವನ್ನು ಕಂಡ ದ್ರಪಕುವಿಗೆ ಆನಂದ ಉಕ್ಕಿ ಬಂತು. ಅಲ್ಲಿಯವರೆಗೆ ವಿಕರ್ಮಿಗಳಿಗೆ ಯಾವ ಗೌರವವೂ ದೊರೆತಿರಲಿಲ್ಲ. ಅಂದು ಎಲ್ಲರಲ್ಲೂ ಧನ್ಯತಾಭಾವ ತುಂಬಿ ತುಳುಕುತ್ತಿತ್ತು. ಎಲ್ಲರ ಕಣ್ಣುಗಳು ನೀರಾಡಿದವು. ದ್ರಪಕುವಿಗೆ ಅಲ್ಲಿ ಹೆಚ್ಚು ಹೊತ್ತು ನಿಲ್ಲಲಾಗಲಿಲ್ಲ. ತನ್ನ ಸೈನಿಕರ ಕಡೆ ತಿರುಗಿ ಜೋರಾಗಿ ಆರ್ಭಟಿಸಿದ: ವಿಕರ್ಮ ಸೈನಿಕರೇ, ಶತ್ರುಗಳಿಗೆ ನರಕ ದರ್ಶನ ಮಾಡಿಸಿ. ಇಡೀ ವಿಕರ್ಮ ಸೈನ್ಯ ತಮ್ಮ ನಾಯಕನ ಘೋಷಣೆಗೆ ಪ್ರತಿಯಾಗಿ ಘೋಷಣೆ ಕೂಗಿತು: ನಾವು ಖಂಡಿತ ಶತ್ರುಗಳಿಗೆ ನರಕ ದರ್ಶನ ಮಾಡಿಸುತ್ತೇವೆ. ಇತ್ತ ಚಂದ್ರವಂಶಿಗಳು ಸಹ ಅಂತಿಮ ಹಂತದ ಸಮರ ಸಿದ್ಧತೆಯಲ್ಲಿ ತೊಡಗಿದ್ದರು. ಅವರ ಸೈನ್ಯ ಅಂದು ಬೆಳಗ್ಗೆ ಹೊರಟು ರಾತ್ರಿಯ ವೇಳೆಗೆ ಪರ್ವತದ ತುದಿ ತಲುಪಿತ್ತು. ರಾತ್ರಿಯೇ ಅಲ್ಲಿಂದ ಕೆಳಗೆ ಇಳಿದು ಮಾರನೆಯ ದಿನ ಬೆಳ್ಳಂಬೆಳಗ್ಗೆ ಸೂರ್ಯವಂಶಿಗಳ ಮೇಲೆ ದಾಳಿ ನಡೆಸುವುದರ ಅವರ ಉದ್ದೇಶವಾಗಿತ್ತು. ಅದರಂತೆ ರಾತ್ರಿ ವೇಳೆಗೆ ಚಂದ್ರವಂಶಿಗಳ ದಂಡು ಪರ್ವತದ ಕಿರಿದಾದ ಕಣಿವೆಯ ಬಳಿಗೆ ಬಂತು. ಆದರೆ ಅಲ್ಲಿ ಅವರಿಗೆ ಅಚ್ಚರಿಯೊಂದು ಕಾದಿತ್ತು. ಚಂದ್ರವಂಶಿ ಸೈನ್ಯ ಅಲ್ಲಿಗೆ ಬರುವ ಮುನ್ನವೇ ದ್ರಪಕು ನೇತೃತ್ವದ ವಿಕರ್ಮ ಪಡೆ ಯುದ್ಧಕ್ಕೆ ಸಿದ್ಧವಾಗಿ ನಿಂತುಬಿಟ್ಟಿತ್ತು. ಚಂದ್ರವಂಶಿಗಳು ತಡ ಮಾಡಲಿಲ್ಲ. ಕೂಡಲೇ ಯುದ್ಧ ಘೋಷಿಸಿಬಿಟ್ಟರು. ಇಡೀ ರಾತ್ರಿ ಘನಘೋರ ಯುದ್ಧ ನಡೆಯಿತು. ದ್ರಪಕು ಇಡೀ ರಾತ್ರಿ ಚಂದ್ರವಂಶಿಗಳು ಒಂದಿಂಚೂ ಕದಲದಂತೆ ನೋಡಿಕೊಂಡ. ಸೂರ್ಯವಂಶಿಗಳ ಅಮೂಲ್ಯ ಸಮಯ ಉಳಿಯಿತು. ಬೆಳಗಾಗುತ್ತಿದ್ದಂತೆ ಶಿವ ಅಂತಿಮ ಹಣಾಹಣಿಗೆ ಸಿದ್ಧನಾದ. ಸತಿ ಶಿವನಿಗೆ 7 ಸುತ್ತು ಕೆಂಪು ನೀರಿನ ಆರತಿ ಎತ್ತಿದಳು. ನಂತರ ಆ ನೀರನ್ನು ಹೆಬ್ಬೆರಳಿಗೆ ಹಚ್ಚಿಕೊಂಡು ಶಿವನ ಹಣೆಗೆ ಉದ್ದವಾದ ತಿಲಕವನ್ನಿಟ್ಟಳು. ಯುದ್ಧದಲ್ಲಿ ಜಯಶಾಲಿಯಾಗಿ ಬನ್ನಿ, ಇಲ್ಲವೇ ವೀರ ಮರಣವನ್ನಪ್ಪಿ ಸತಿ ಹಾರೈಸಿದಳು. ಶಿವನ ಮುಖಚರ್ಯೆ ಥಟ್ಟನೆ ಬದಲಾಯಿತು. ಆತ ಹುಬ್ಬೇರಿಸುತ್ತಾ ಹೇಳಿದ: ಇದಾವ ರೀತಿಯ ಹಾರೈಕೆ ಸತಿ? ಏನು? ಅದು ಹಾಗೆ. ಸತಿ ಹೆಚ್ಚೇನೂ ಹೇಳಲಿಲ್ಲ. ನನಗೆ ಗೊತ್ತು.
ಇದು ಅಪ್ಪಟ ಸೂರ್ಯವಂಶಿಗಳು ಯುದ್ಧಕ್ಕೆ ಹೋಗುವವರನ್ನು ಹಾರೈಸುವ ಬಗೆಯಲ್ಲವೇ? ಶಿವ ನಗುನಗುತ್ತಾ ಸತಿಯನ್ನು ಒಮ್ಮೆ ಆಲಂಗಿಸಿದ. ಸತಿಯ ಕಣ್ಗಳಲ್ಲಿ ನೀರು ತುಂಬಿತ್ತು, ಹೃದಯದಲ್ಲಿ ಪ್ರೀತಿ ಉಕ್ಕಿ ಧಾರೆಯಾಗಿ ಹರಿದಿತ್ತು. ವೀರೋಚಿತವಾಗಿ ಹೋರಾಡಿ ಯುದ್ಧವನ್ನು ಗೆದ್ದು ಬನ್ನಿ, ನಿಮ್ಮ ರಕ್ಷಣೆಯ ಬಗ್ಗೆ ಗಮನವಿರಲಿ ಎಂದಳು. ನಿಮ್ಮ ಹಾರೈಕೆ ಖಂಡಿತವಾಗಿ ನಿಜವಾಗುವುದು ಸತಿ. ಅಂದಹಾಗೆ ನಾನು ನಿಮ್ಮೊಂದಿಗೆ ಅಷ್ಟು ಸುಲಭವಾಗಿ ದೂರ ಹೋಗಲಾರೆ. ಸತಿ ನಸುನಗುತ್ತಾ ಹೇಳಿದಳು, ನಾನು ನಿಮ್ಮ ಬರುವಿಕೆಯನ್ನು ಎದುರು ನೋಡುತ್ತಿರುತ್ತೇನೆ. ಸತಿ ತನ್ನ ಮುಂಗಾಲಿನ ಹೆಬ್ಬೆರಳ ಮೇಲೆ ನಿಂತು ಶಿವನನ್ನೊಮ್ಮೆ ಚುಂಬಿಸಿದಳು. ಶಿವ ಸಹ ಆಕೆಯನ್ನು ಚುಂಬಿಸಿ ತಕ್ಷಣವೇ ಹೊರಟು ಬಿಟ್ಟ. ಅಲ್ಲಿ ಹೆಚ್ಚು ಹೊತ್ತು ನಿಂತಿದ್ದರೆ ಹೊಸ ಹೊಸ ಭಾವನೆಗಳು ಮೂಡುತ್ತವೆ ಎನ್ನುವುದು ಆತನ ಅಭಿಪ್ರಾಯವಾಗಿತ್ತು. ಶಿವ ಡೇರೆಯ ಪರದೆಯನ್ನು ಎತ್ತಿ ಹೊರಬರುತ್ತಾ ಆಗಸದತ್ತ ಒಮ್ಮೆ ತಲೆ ಎತ್ತಿ ನೋಡಿದ. ಯಾವುದಾದರೂ ಸೂಚನೆಗಳು ಸಿಗಬಹುದೇನೋ ಎನ್ನುತ್ತಿತ್ತು ಮನಸ್ಸು. ಆದರೆ ಯಾವ ಸೂಚನೆಯೂ ಸಿಗಲಿಲ್ಲ ಎಂದರೆ ಎಲ್ಲವೂ ಶುಭವಾಗಲಿದೆ ಎಂದೇ ಅರ್ಥ. ಶಿಬಿರದ ಹೊರಗಡೆ ಒಂದೆರಡು ಬ್ರಾಹ್ಮಣರು ಸಂಸ್ಕೃತ ಶ್ಲೋಕವನ್ನು ಪಠಿಸುತ್ತಿದ್ದರು. ಮತ್ತೊಂದೆಡೆ ಯುದ್ಧ ನಾಗರಿಗಳ ಸದ್ದು ತಂಗಾಳಿಯಲ್ಲಿ ತೇಲಿ ಬರುತ್ತಿತ್ತು. ಶಿವ ಇದು ಸೂರ್ಯವಂಶಗಳ ಸಂಪ್ರದಾಯವಿರಬೇಕೆಂದು ಭಾವಿಸಿದ. ಆದರೆ ವಾಸ್ತವದಲ್ಲಿ ಇಂದ್ರ ಮತ್ತು ಅಗ್ನಿದೇವನನ್ನು ಆವಾಹನೆ ಮಾಡಲು ಬ್ರಾಹ್ಮಣರು ಈ ರೀತಿಯ ಮಂತ್ರವನ್ನು ಹೇಳುತ್ತಿದ್ದರು. ಶ್ಲೋಕಗಳು ಮತ್ತು ನಾಗರಿಯ ಸದ್ದು ಸೈನಿಕರಲ್ಲಿ ಯುದ್ಧ ಸ್ಫೂರ್ತಿ ಉಕ್ಕಿ ಹರಿಯುವಂತೆ ಮಾಡುತ್ತಿತ್ತವೆ. ಯುದ್ಧ ಪ್ರಾರಂಭವಾಗುತ್ತಿದ್ದಂತೆ ಇವುಗಳ ಸದ್ದು ಮುಗಿಲು ಮುಟ್ಟುತ್ತವೆ. ಶಿವ ಯುದ್ಧಕ್ಕೆ ಸರ್ವಸನ್ನದ್ಧನಾಗಿ ನಿಂತಿದ್ದ. ಕೆಲವು ಕ್ಷಣಗಳ ಬಳಿಕ ಆತ ಅಲ್ಲಿಂದ ನೇರವಾಗಿ ಹೊರಟಿದ್ದು ದಕ್ಷನಿದ್ದ ರಾಜಗುಡಾರಕ್ಕೆ. ಶಿವ ಗುಡಾರದ ಪರದೆಯನ್ನು ಸರಿಸಿ ಒಳಗೆ ಬಂದ. ಒಳಗೆ ಪರ್ವತೇಶ್ವರ ತನ್ನ ಸೈನ್ಯದ ರಣತಂತ್ರ ಏನು ಎಂಬುದರ ಬಗ್ಗೆ ದಕ್ಷನಿಗೆ ಮಾಹಿತಿ ನೀಡುತ್ತಿದ್ದ. ನಮಸ್ಕಾರ ಪರ್ವತೇಶ್ವರ, ಶಿವ ಹೇಳಿದ. ಪರ್ವತೇಶ್ವರ ನಗುನಗುತ್ತಾ ಶಿವನಿಗೆ ನಮಸ್ಕರಿಸಿದ. ದ್ರಪಕ್ವಿನಿಂದ ಯಾವುದಾದರೂ ಸಂದೇಶ ಬಂದಿದೆಯೇ? ಕಳೆದ 3 ಗಂಟೆಗಳಿಂದ ಈ ಬಗ್ಗೆ ನನಗೆ ಯಾವ ಮಾಹಿತಿಯೂ ಬಂದಿಲ್ಲ, ಶಿವ ಪ್ರಶ್ನಿಸಿದ. ಮೆಲೋಹದ ವಿಕರ್ಮರು ವೀರಾವೇಶದಿಂದ ಹೋರಾಡುತ್ತಿದ್ದಾರೆ. ದ್ರಪಕು ವಿಕರ್ಮ ಸೈನ್ಯವನ್ನು ಯಶಸ್ವಿಯಾಗಿ ಮುನ್ನಡೆಸುತ್ತಿದ್ದಾನೆ. ಆತ ನಮಗೆ ಸಾಕಷ್ಟು ಸಮಯವನ್ನು ಕೊಟ್ಟಿದ್ದಾನೆ. ಶ್ರೀರಾಮನ ಆಶೀರ್ವಾದ ಅವನ ಮೇಲಿರಲಿ, ಪರ್ವತೇಶ್ವರ ಹೇಳಿದ. ಹೌದು, ಶ್ರೀರಾಮ ಆತನನ್ನು ಹಾರೈಸಲಿ. ಇಂದು ಇಡೀ ದಿನ ಆತ ಚಂದ್ರವಂಶಿಗಳ ಸೈನ್ಯವನ್ನು ಹಿಡಿದಿಡಬೇಕು, ಶಿವ ಹೇಳಿದ. ದಕ್ಷ ತನ್ನ 2 ಕೈಗಳನ್ನು ಜೋಡಿಸಿ ತಲೆಬಗ್ಗಿಸಿ ಹೇಳಿದ. ಮಹಾಪ್ರಭು, ಇದು ತಮಗೆ ಶುಭ ಸೂಚನೆಯೇ ಸರಿ. ಈ ದಿನ ನಮಗೆ ಶುಭ ದಿನವಾಗಲಿದೆ ಅಲ್ಲವೇ? ಹೌದು, ದ್ರಪಕ್ವಿನಿಂದ ಬಂದಿರುವ ಸುದ್ದಿ ನಿಜಕ್ಕೂ ನಮಗೆ ಉತ್ಸಾಹ ತರುವಂಥದ್ದೇ. ಆದರೂ ಇದೇ ಸುದ್ದಿ ದಿನಾಂತ್ಯಕ್ಕೂ ನಮಗೆ ಬರಬೇಕು ಮಹಾರಾಜ, ಶಿವ ಹೇಳಿದ. ಖಂಡಿತವಾಗಿಯೂ ಶುಭ ಸುದ್ದಿ ಇಂದು ಸಂಜೆಯೂ ಬರಲಿದೆ ಮಹಾಸ್ವಾಮಿ. ಅಲ್ಲದೆ ರಾತ್ರಿಯ ವೇಳೆಗೆ ದಿಲೀಪ ನಿಮ್ಮ ಪಾದದ ಬಳಿ ಬಂದಿಯಾಗಿ ಬಂದಿರುತ್ತಾನೆ. ನ್ಯಾಯಕ್ಕಾಗಿ ಅಂಗಲಾಚಿಸುತ್ತಾನೆ, ದಕ್ಷ ಭವಿಷ್ಯ ನುಡಿದ. ನಾವು ತುಂಬ ಎಚ್ಚರಿಕೆಯಿಂದ ಇರಬೇಕು ಮಹಾರಾಜ. ಅದೃಷ್ಟವನ್ನು ಸುಖ ಸುಮ್ಮನೆ ಕೆಣಕುವುದು ಬೇಡ. ಸದ್ಯಕ್ಕೆ ನಾವು ಯುದ್ಧವನ್ನು ಗೆಲ್ಲಬೇಕು ಅಷ್ಟೇ, ಶಿವ ಎಚ್ಚರಿಸಿದ. ನಮಗೆ ಯಾವ ತೊಂದರೆಯೂ ಆಗದು. ಕಾರಣ ನೀಲಕಂಠ ನಮ್ಮೊಂದಿಗೆ ಇದ್ದಾನೆ. ನಾವು ಸುಮ್ಮನೆ ಆಕ್ರಮಣ ಮಾಡಿದರೆ ಸಾಕು. ಶತ್ರುಪಡೆ ಧೂಳಿಪಟವಾಗುವುದರಲ್ಲಿ ಸಂದೇಹವಿಲ್ಲ. ನೀಲಿಕಂಠಕ್ಕಿಂತಲೂ ಚಂದ್ರವಂಶಿಗಳನ್ನು ಸೋಲಿಸಲು ನಮಗೆ ಬೇಕಾಗಿರುವುದು ರಣತಂತ್ರ. ನಾವು ವೈರಿಗಳ ಶಕ್ತಿ ಸಾಮರ್ಥ್ಯವನ್ನು ಹಗುರವಾಗಿ ಪರಿಗಣಿಸುವಂತಿಲ್ಲ, ಶಿವ ನಗುನಗುತ್ತಲೇ ಹೇಳಿದ. ನಾನು ವೈರಿಗಳನ್ನು ಲಘುವಾಗಿ ಪರಿಗಣಿಸುತ್ತಿಲ್ಲ ಮಹಾಸ್ವಾಮಿ. ಆದರೆ ಅದರ ಜೊತೆಗೆ ನಿಮ್ಮನ್ನು ಲಘುವಾಗಿ ನೋಡುವ ತಪ್ಪನ್ನು ನಂತೂ ನಾನು ಮಾಡಲಾರೆ. ಶಿವನಿಗೆ ದಕ್ಷನೊಂದಿಗೆ ಈ ಹಂತದಲ್ಲಿ ವಾದ ಮಾಡುವುದು ಇಷ್ಟವಾಗಲಿಲ್ಲ. ಹೀಗೆ ವಾದ ಮಾಡಿ ದಕ್ಷನ ನಂಬಿಕೆಗೆ ಪೆಟ್ಟು ನೀಡುವುದು ಮನಸ್ಸಾಗಲಿಲ್ಲ. ಅಷ್ಟರಲ್ಲಿ ಪರ್ವತೇಶ್ವರ ಎಲ್ಲರಿಗೂ ನಮಸ್ಕರಿಸಿ ಹೇಳಿದ. ಮಹಾರಾಜ, ನಾನು ಹೊರಡುವ ಸಮಯ ಬಂದಿದೆ. ದಯಮಾಡಿ ಅನುಮತಿ ನೀಡಿ. ವಿಜಯೀ ಭವ, ಆಯುಷ್ಮಾನ್ ಭವ ಪರ್ವತೇಶ್ವರ, ದಕ್ಷ ಹರಸಿದ. ನಂತರ ಶಿವನ ಕಡೆ ತಿರುಗಿ ಮಾತು ಮುಂದುವರಿಸಿದ. ಮಹಾಸ್ವಾಮಿ, ನಮ್ಮ ಹಿಂದೆ ಇರುವ ಬೆಟ್ಟದ ಮೇಲೆ ಪರ್ವತೇಶ್ವರನ ತಂಡ ಬೃಹತ್
ವೀಕ್ಷಣಾ ವೇದಿಕೆಯೊಂದನ್ನು ನಿರ್ಮಿಸಿದೆ. ವೀಕ್ಷಣಾ ವೇದಿಕೆ? ಶಿವ ಗೊಂದಲದಲ್ಲಿ ಕೇಳಿದ. ಹೌದು, ನಾವಿಬ್ಬರೂ ಅಲ್ಲಿಂದ ಯುದ್ಧವನ್ನು ವೀಕ್ಷಿಸಿದರೆ ಹೇಗೆ? ಭವಿಷ್ಯ ನಮ್ಮ ಸೈನಿಕರಿಗೆ ಮಾರ್ಗದರ್ಶನ ಮಾಡಲು ನಿಮಗೆ ಅದು ಸರಿಯಾದ ವೇದಿಕೆ ಎಂಬುದು ನನ್ನ ಭಾವನೆ, ದಕ್ಷ ಹೇಳಿದ. ಶಿವ ಹುಬ್ಬುಗಂಟಿಕ್ಕಿ ಏರು ಧ್ವನಿಯಲ್ಲಿ ಹೇಳಿದ, ಮಹಾರಾಜ, ನನ್ನ ಸ್ಥಾನವಿರುವುದು ಎಲ್ಲಿ ಗೊತ್ತೇ? ಅದು ರಣರಂಗದಲ್ಲಿರುವ ಸೈನಿಕರ ಮಧ್ಯದಲ್ಲಿ. ಸರಸರನೆ ನಡೆದು ಹೋಗುತ್ತಿದ್ದ ಪರ್ವತೇಶ್ವರ ಶಿವನ ಮಾತುಗಳನ್ನು ಕೇಳುತ್ತಲೇ ತಟ್ಟನೆ ನಿಂತುಬಿಟ್ಟ. ಆತನ ಮನಸ್ಸಿನಲ್ಲಿ ಆಶ್ಚರ್ಯ ಮತ್ತು ಆನಂದ ಏಕಕಾಲದಲ್ಲಿ ಮೂಡಿತು. ಶಿವನ ಬಗ್ಗೆ ತಾನು ಅಂದುಕೊಂಡಿದ್ದು ಸುಳ್ಳಾಯಿತಲ್ಲ ಎನ್ನುವ ಸಂತಸ ಆತನಿಗೆ. ಮಹಾಸ್ವಾಮಿ, ಯುದ್ಧದಲ್ಲಿ ಕಾದಾಡುವುದು ಸೈನಿಕರು ಮತ್ತು ಸೇನಾಪತಿಗಳ ಕೆಲಸ, ನೀಲಕಂಠನ ಕೆಲಸವಲ್ಲ. ನಿಮ್ಮ ಪವಿತ್ರ ಕೈಗಳು ಚಂದ್ರವಂಶಿಗಳ ರಕ್ತದಿಂದ ಮಲಿನಗೊಳ್ಳುವುದು ಬೇಡ. ಪರ್ವತೇಶ್ವರ, ಇನ್ನು ಕೆಲವು ಗಂಟೆಗಳಲ್ಲಿ ನಾಗಗಳೂ ಸೇರಿದಂತೆ ಬಹುತೇಕ ಎಲ್ಲ ಚಂದ್ರವಂಶಿ ಮುಖಂಡರನ್ನು ಬಂಧಿಸಿ ನಿಮ್ಮ ಕಾಲ ಬಳಿ ಕೆಡವುತ್ತಾನೆ. ಆಗ ನಿಮ್ಮ ರಕ್ತಪಿಪಾಸಿಗಳಿಗೆ ಯಾವ ಶಿಕ್ಷೆಯನ್ನಾದರೂ ನೀಡಬಹುದು. ಜತೆಗೆ ನಿಮ್ಮ ಸೇಡು ಮತ್ತು ಪ್ರತೀಕಾರವನ್ನು ತೀರಿಸಿಕೊಳ್ಳಬಹುದು, ದಕ್ಷ ಹೇಳಿದ. ಇದು ನನ್ನ ಪ್ರತೀಕಾರದ ಪ್ರಶ್ನೆಯಲ್ಲ ಮಹಾರಾಜ. ಮೆಲೋಹನ್ನರಿಗೆ ಆಗಿರುವ ಅನ್ಯಾಯಕ್ಕೆ ಪ್ರತೀಕಾರ ತೀರಿಸಿಕೊಳ್ಳಬೇಕಾಗಿರುವುದು ಪ್ರಶ್ನೆ. ಕೇವಲ ನನ್ನೊಬ್ಬನ ಸಲುವಾಗಿ ಈ ಯುದ್ಧ ನಡೆಯುತ್ತಿದೆ ಎನ್ನುವುದು ಸಣ್ಣತನವಾದೀತು. ಅಂತಹ ಸಂಕುಚಿತ ಮನಸ್ಸು ನನ್ನದಲ್ಲ. ಇದು ಧರ್ಮ ಅಧರ್ಮದ ನಡುವಿನ ಯುದ್ಧ, ನ್ಯಾಯ ಅನ್ಯಾಯದ ನಡುವಿನ ಯುದ್ಧ, ಸಜ್ಜನರು ಮತ್ತು ದುರ್ಜನರ ನಡುವೆ ನಡೆಯುತ್ತಿರುವ ಯುದ್ಧ. ಒಟ್ಟಾರೆ ಇದೊಂದು ಪವಿತ್ರ ಧರ್ಮಯುದ್ಧ. ಇಲ್ಲಿ ದ್ವಿಮುಖ ನೀತಿ ಅನುಸರಿಸುವಂತಿಲ್ಲ. ಹಾಗಾಗಿ ನಾನೀಗ ನ್ಯಾಯ, ನೀತಿ ಮತ್ತು ಧರ್ಮದ ಪರವಾಗಿ ನಿಂತು ಹೋರಾಡಬೇಕಾಗಿದೆ. ದಯಮಾಡಿ ನನ್ನನ್ನು ತಡೆಯಬೇಡಿ, ಶಿವ ಹೇಳಿದ. ಪರ್ವತೇಶ್ವರ ಶಿವನನ್ನೇ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ. ಆತನ ಕಣ್ಣುಗಳು ಶಿವನ ಬಗ್ಗೆ ಅತೀವ ಮೆಚ್ಚುಗೆ ಸೂಚಿಸುತ್ತಿದ್ದವು. ಜೊತೆಗೆ ಆತನಿಗೆ ಧರ್ಮಯುದ್ಧದಲ್ಲಿ ದ್ವಿಮುಖ ನೀತಿ ಅನುಸರಿಸುವಂತಿಲ್ಲ ಎಂಬ ಶ್ರೀರಾಮನ ಮಾತುಗಳನ್ನು ಶಿವನ ಬಾಯಿಂದ ಬರುತ್ತಿದೆಯಲ್ಲ ಎಂಬ ಅಚ್ಚರಿ. ಕೂಡಲೇ ದಕ್ಷ ಹೇಳಿದ, ಮಹಾಸ್ವಾಮಿ, ನೀವು ನಿಮ್ಮ ಜೀವನವನ್ನು ಒತ್ತೆ ಇಟ್ಟು ಯುದ್ಧ ಮಾಡುವುದು ಬೇಡ. ನೀವು ನಮ್ಮೆಲ್ಲರಿಗೂ ಅಮೂಲ್ಯ ಆಸ್ತಿ ಇದ್ದಂತೆ. ಯುದ್ಧದಲ್ಲಿ ಗೆಲುವು ನಮ್ಮದೇ, ಅದರಲ್ಲಿ ನಿಮಗೆ ಯಾವ ಅನುಮಾನವೂ ಬೇಡ. ನಿಮ್ಮ ಇರುವಿಕೆಯೇ ನಮ್ಮೆಲ್ಲರಲ್ಲಿ ಸ್ಫೂರ್ತಿ ಚಿಲುಮೆಯನ್ನು ಉಗ್ಗಿಸುತ್ತದೆ. ಮೆಲೋಹದಲ್ಲಿ ಸಾವಿರಾರು ಸೈನಿಕರು ನಿಮಗಾಗಿ ತಮ್ಮ ರಕ್ತವನ್ನು ಚೆಲ್ಲಲು ಸಿದ್ಧರಾಗಿದ್ದಾರೆ. ಅವರು ನನಗಾಗಿ ರಕ್ತ ಚೆಲ್ಲಲು ಸಿದ್ಧರಾಗಿದ್ದಾರೆ. ನಾನು ಸಹ ಅವರಿಗಾಗಿ ಪ್ರಾಣ ಬಿಡಲು ಸಿದ್ಧ. ಶಿವನ ಮಾತಿನಲ್ಲಿ ಕೆಚ್ಚಿನ ದನಿಯಿತ್ತು. ಈ ಮಾತುಗಳನ್ನು ಕೇಳುತ್ತಲೇ ಪರ್ವತೇಶ್ವರನ ಹೃದಯ ತುಂಬಿ ಬಂತು. ಒಬ್ಬ ಸೂರ್ಯವಂಶಿ ತನ್ನ ಜೀವಿತಾವಧಿಯಲ್ಲಿ ಎಂದೂ ಅನುಭವಿಸಿರದ ಅನನ್ಯ ಆನಂದ. ಪರ್ವತೇಶ್ವರನಿಗೆ ಅದು ಅತ್ಯಂತ ಸಂತಸ, ಸಂಭ್ರಮವಲ್ಲ. ಕೊನೆಗೂ ಮೆಲೋಹನ್ನರನ್ನು ಮುನ್ನಡೆಸಬಲ್ಲ ಮಹಾಪುರುಷನೊಬ್ಬ ಬಂದನಲ್ಲ ಎಂಬ ಹಿಗ್ಗು. ಸೂರ್ಯವಂಶಿಗಳನ್ನು ಪ್ರೇರೇಪಿಸಬಲ್ಲ ವೀರನೊಬ್ಬ ಆಗಮನವಾಯಿತಲ್ಲ ಎಂಬ ಹರ್ಷ. ಶ್ರೀರಾಮನಷ್ಟೇ ಶ್ರದ್ಧೆ, ಪ್ರಾಮಾಣಿಕತೆ ಮತ್ತು ಬದ್ಧತೆ ಇರುವ ಮತ್ತೊಬ್ಬ ಶ್ರೀರಾಮ ಮೆಲೋಹಕ್ಕೆ ಬಂದನಲ್ಲ ಎಂಬ ನಲಿವು. ಅಷ್ಟರಲ್ಲಿ ದಿಗಿಲುಗೊಂಡ ದಕ್ಷ ಶಿವನ ಬಳಿಗೆ ಬಂದ. ಶಿವನ ಈ ಹುಚ್ಚು ಸಾಹಸಕ್ಕೆ ಕಡಿವಾಣ ಹಾಕಬೇಕಾದರೆ ಸತಿಯೊಂದಿಗಿನ ಆತನ ಸಂಬಂಧದ ಬಗ್ಗೆ ಪ್ರಸ್ತಾಪಿಸುವುದು ಸರಿ. ಆ ಮೂಲಕ ಭಾವೋನ್ಮುಖನಾಗಿ ಶಿವನ ಮನಸ್ಸನ್ನು ಬದಲಿಸಬಹುದು ಎಂಬ ಯೋಚಿಸಿದ. ಹಾಗಾಗಿ ದಕ್ಷ ಶಿವನ ಕಿವಿಯಲ್ಲಿ ಮೆಲ್ಲನೆ ಪಿಸುಗುಟ್ಟಿದ, ಮಹಾಸ್ವಾಮಿ, ನೀವು ನನ್ನ ಮುದ್ದಿನ ಮಗಳಾದ ಸತಿಯ ಗಂಡ. ಯುದ್ಧದಲ್ಲಿ ನಿಮಗೇನಾದರೂ ಅನಾಹುತ ಸಂಭವಿಸಿದರೆ ಆಕೆಯ ಗತಿಯೇನು? ಆಕೆ ಮತ್ತೊಮ್ಮೆ ವಿಧವೆಯಾಗುವುದಿಲ್ಲವೇ? ಅದಕ್ಕೆ ಖಂಡಿತ ನಾನು ಅವಕಾಶ ನೀಡಲಾರೆ ಎಂದ. ನನಗೆ ಯಾವ ತೊಂದರೆಯೂ ಆಗುವುದಿಲ್ಲ ಮಹಾರಾಜ. ಒಂದು ವೇಳೆ ನಾನೇನಾದರೂ ಆ ಧರ್ಮಯುದ್ಧದಲ್ಲಿ ಭಾಗಿಯಾಗದೇ ಇದ್ದರೆ ಸತಿ ಕ್ಷಣ ಕ್ಷಣವೂ ಸತ್ತು ಬದುಕುತ್ತಾಳೆ. ಆಕೆ ಹಾಗೆ ಬದುಕಬೇಕೇ? ಹಾಗೊಮ್ಮೆ ನಾನು ಈ ಧರ್ಮಯುದ್ಧದಲ್ಲಿ ವಿಮುಖನಾದರೆ ಆಕೆ ನನ್ನನ್ನು ಗೌರವಿಸುತ್ತಾಳೆಯೇ? ತನ್ನ ಗಂಡ ರಣಹೇಡಿ ಎಂಬ ನೋವು ಜೀವನಪೂರ್ತಿ ಆಕೆಯನ್ನು ಕಾಡುವುದಿಲ್ಲವೇ? ಬಹುಶಃ ಆಕೆ ಗರ್ಭಿಣಿಯಾಗಿಲ್ಲದಿದ್ದರೆ ಇಂದಿನ ಧರ್ಮಯುದ್ಧದಲ್ಲಿ ಆಕೆ ನನ್ನ ಹೆಗಲಿಗೆ ಹೆಗಲು ಕೊಟ್ಟು ನಿಂತು ರಣರಂಗದಲ್ಲಿ ವೀರಗೃಣಿಯಂತೆ
ಶತ್ರುಗಳ ವಿರುದ್ಧ ಹೋರಾಡುತ್ತಿದ್ದಳು. ಈ ಸತ್ಯ ನಿಮಗೆ ನೆನಪಿರಲಿ. ಶಿವನ ಮಾತಿನಲ್ಲಿ ದಿಟ್ಟತನವಿತ್ತು. ಆತ ತನ್ನ ನಿರ್ಧಾರಕ್ಕೆ ಸಮರ್ಥನೆ ನೀಡಿದ. ದಕ್ಷ ಶಿವನನ್ನೇ ದಿಟ್ಟಿಸಿ ನೋಡಿದ. ಆತನ ನೋಟದಲ್ಲಿ ಭಯ ಮತ್ತು ಆತಂಕದ ಸುಳಿಮಿಂಚಿತ್ತು. ಶಿವ ನಗುತ್ತಲೇ, ನನಗೆ ಯಾವ ಅಪಾಯವೂ ಆಗುವುದಿಲ್ಲ ಮಹಾರಾಜ ಎಂದ. ಒಂದು ವೇಳೆ ಹಾಗೇನಾದರೂ ಆದರೆ? ದಕ್ಷ ತೊದಲಿದ. ಆಗ ಮೆಲೋಹನರನ್ನು ರಕ್ಷಿಸುವ ಪವಿತ್ರ ಕೈಂಕರ್ಯದಲ್ಲಿ ಶಿವ ಪ್ರಾಣ ಬಿಟ್ಟ ಎಂದು ಇತಿಹಾಸದ ಪುಟಗಳಲ್ಲಿ ದಾಖಲಾಗುತ್ತದೆ. ಜಗತ್ತು ಸದಾ ನನ್ನನ್ನು ನೆನಪಿಸಿಕೊಳ್ಳುತ್ತದೆ. ಜತೆಗೆ ಸತಿಯೂ ಸಹ ನನ್ನ ವೀರಮರಣವನ್ನು ಕಂಡು ಹೆಮ್ಮೆ ಪಡುತ್ತಾಳೆ. ದಕ್ಷನಿಗೆ ಶಿವನನ್ನು ಒಪ್ಪಿಸುವುದು ಅಸಾಧ್ಯ ಎಂದು ತಿಳಿಯಿತು. ಮುಂದೆ ಆಗಬಹುದಾದ ಘಟನೆಗಳನ್ನು ಊಹಿಸಿಕೊಳ್ಳುತ್ತಾ ನಿಟ್ಟುಸಿರು ಬಿಟ್ಟ. ಕ್ಷಮಿಸಿ ಮಹಾಪ್ರಭು, ನಾನು ಹೋಗಲೇಬೇಕು. ಶಿವ ಅಷ್ಟೇ ಹೇಳಿ ದಕ್ಷನಿಗೆ ನಮಸ್ಕರಿಸಿ ಸರಸರನೆ ಡೇರೆಯಿಂದ ತನ್ನ ಕುದುರೆಯತ್ತ ಹೊರಟು ಬಿಟ್ಟ. ಪರ್ವತೇಶ್ವರ ತನ್ನ ನಾಯಕನನ್ನು ಹಿಂಬಾಲಿಸಿದ. ಶಿವ ಕುದುರೆಯತ್ತ ನಡೆದು ಹೋಗುತ್ತಿದ್ದಂತೆ ಹಿಂದಿನಿಂದ ಪರ್ವತೇಶ್ವರ ಗಡಸು ಧ್ವನಿಯಲ್ಲಿ ಜೋರಾಗಿ ಕೂಗಿದ, ಮಹಾಸ್ವಾಮಿ! ಶಿವ ಹಿಂತಿರುಗಿಯೇ ನೋಡದೆ ತನ್ನಷ್ಟಕ್ಕೆ ತಾನು ಹೆಜ್ಜೆ ಹಾಕುತ್ತಿದ್ದ. ಮಹಾಸ್ವಾಮಿ! ಈ ಬಾರಿ ಪರ್ವತೇಶ್ವರ ಮತ್ತಷ್ಟು ಗಟ್ಟಿ ಧ್ವನಿಯಲ್ಲಿ ಕೂಗಿದ. ಶಿವ ತಕ್ಷಣವೇ ನಿಂತು ಹಿಂದೆ ತಿರುಗಿದ. ಆತನ ಮುಖದಲ್ಲಿ ಆಶ್ಚರ್ಯ ಮನೆ ಮಾಡಿತ್ತು. ಕ್ಷಮಿಸು ಪರ್ವತೇಶ್ವರ, ನೀನು ಮಹಾರಾಜನನ್ನು ಕರೆಯುತ್ತಿರುವೆ ಎಂದು ನಾನು ಭಾವಿಸಿದೆ. ಹಾಗಾಗಿ ನಿನ್ನತ್ತ ತಿರುಗಿ ನೋಡಲಿಲ್ಲ. ಇಲ್ಲ ಮಹಾಸ್ವಾಮಿ, ನಾನು ಕೂಗಿ ಕರೆದಿದ್ದು ನಿಮ್ಮನ್ನೇ. ಪರ್ವತೇಶ್ವರ ಒಂದೆರಡು ಹೆಜ್ಜೆ ಮುಂದೆ ಬಂದು ಹೇಳಿದ. ಅಂದು ಪರ್ವತೇಶ್ವರನ ಮುಖದಲ್ಲಿ ಅದೇನೋ ಒಂದು ರೀತಿಯ ಬದಲಾವಣೆ ಶಿವನಿಗೆ ಕಂಡಿತ್ತು. ಕೂಡಲೇ ಶಿವ ಕೇಳಿದ, ಏನು ಸಮಾಚಾರ ವೀರ ಸೇನಾನಿ? ಪರ್ವತೇಶ್ವರ ನಿಜಕ್ಕೂ ಸಮರ ಸೇನಾನಿಯಂತೆ ಶಿವನತ್ತ ನಡೆದು ಬರುತ್ತಿದ್ದ. ಹತ್ತಿರ ಬರುತ್ತಿದ್ದಂತೆ ಒಂದು ಕ್ಷಣ ಆತನಿಗೆ ಶಿವನನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಲಾಗಲಿಲ್ಲ. ಶಿವನ ಎದುರು ನಿಲ್ಲಲಾಗಲಿಲ್ಲ. ಆತ ಅಂದು ಶಿವನಲ್ಲಿ ಮಹಾದೇವನನ್ನು ಕಂಡಿದ್ದ. ಹಾಗಾಗಿ ಆತ ಶಿವನಿಂದ ತುಸು ದೂರದಲ್ಲೇ ನಿಂತುಬಿಟ್ಟ. ನಿಧಾನವಾಗಿ ಮುಷ್ಟಿ ಹಿಡಿದು ಅದನ್ನು ಎದೆಯ ಬಳಿಗೆ ತಂದು ಶಿವನಿಗೆ ಸೇನಾ ಗೌರವವನ್ನು ಅರ್ಪಿಸಿದ. ನಂತರ ಶಿವನ ಮುಂದೆ ತಲೆ ತಗ್ಗಿಸಿ ನಿಂತ. ಪರ್ವತೇಶ್ವರ ತನ್ನ ಜೀವಮಾನದಲ್ಲಿ ಅಂದು ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಈ ರೀತಿ ತಲೆ ತಗ್ಗಿಸಿ ಗೌರವ ಸಮರ್ಪಿಸಿರಲಿಲ್ಲ. ಅಕ್ಷರಶಃ ನಿತ್ಯ ಬೆಳಗ್ಗೆ ಪೂಜೆ ಸಮಯದಲ್ಲಿ ಶ್ರೀರಾಮನ ವಿಗ್ರಹದ ಮುಂದೆ ಬಾಗಿ ನಮಸ್ಕರಿಸುವಂತೆ ಪರ್ವತೇಶ್ವರ ಶಿವನಿಗೆ ನಮಿಸಿದ. ಶಿವನಿಗೆ ಅದೇನೋ ಒಂದು ರೀತಿಯ ಆಶ್ಚರ್ಯ, ಜತೆಗೆ ಮುಜುಗರ. ಶಿವ ಪರ್ವತೇಶ್ವರನನ್ನು ಅತಿಯಾಗಿ ಗೌರವಿಸುತ್ತಿದ್ದ. ಆದರೆ ಆ ಗೌರವಕ್ಕೆ ಪ್ರತಿಯಾಗಿ ಪರ್ವತೇಶ್ವರನಿಂದ ಈ ಮಟ್ಟದ ಸ್ವಾಮಿನಿಷ್ಠೆಯನ್ನು ಆತ ನಿರೀಕ್ಷಿಸಿರಲಿಲ್ಲ. ಹಾಗಾಗಿ ಆತನ ವರ್ತನೆ ಶಿವನಲ್ಲಿ ಅಚ್ಚರಿ ಮೂಡಿಸಿತ್ತು. ನಿಧಾನವಾಗಿ ಬಾಗಿದ ತಲೆಯನ್ನು ಮೇಲೆ ಎತ್ತುತ್ತಾ ಪರ್ವತೇಶ್ವರ ಪಿಸುಗುಟ್ಟಿದ. ನಿಮ್ಮೊಂದಿಗೆ ನಾನು ಈ ನಾಡಿನ ರಕ್ಷಣೆಗಾಗಿ ರಕ್ತವನ್ನು ಚೆಲ್ಲಲು ಸಿದ್ಧ. ಅದು ನಿಜಕ್ಕೂ ನನಗೆ ಹೆಮ್ಮೆ ಮತ್ತು ಗೌರವದ ವಿಚಾರ. ಶಿವ ಮೆಲ್ಲನೆ ನಸುನಗುತ್ತಾ ಪರ್ವತೇಶ್ವರನ ಕೈ ಹಿಡಿದು ಹೇಳಿದ, ನಮ್ಮ ಯೋಜನೆ ಮತ್ತು ರಣತಂತ್ರಗಳು ಫಲ ನೀಡಿದರೆ ನಾವ್ಯಾರೂ ರಕ್ತ ಚೆಲ್ಲಬೇಕಾಗಿಲ್ಲ ಪರ್ವತೇಶ್ವರ.